ನಮಸ್ಕಾರ. ಮನಃಶಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ವೈಕುಂಠ ಏಕಾದಶಿ. ಭಗವದ್ಗೀತೆ ಭಗವಂತ ಕೃಷ್ಣನಿಗೆ ಹೇಳಿದ ದಿನ, ಮುರಾಸುರನ ಸಂಹಾರ ಮಾಡಿದ ದಿನ, ಈ ರೀತಿ ನಾನಾ ರೀತಿಯ ಪ್ರಮುಖ ವಿಷಯಗಳೆಲ್ಲ ಕೂಡ ನಡೆದಂಥ ದಿನ ಅಂತ ಹೇಳ್ತಾರೆ. ವೈಕುಂಠ ದ್ವಾರ ಪ್ರವೇಶ ಅಥವಾ ಮುಕ್ಕೋಟಿ ಏಕಾದಶಿ, ಇದರ ಬಗ್ಗೆ ನಮ್ಮ ಸಂಪ್ರದಾಯಗಳಲ್ಲಿ ಭಾಳಷ್ಟು ವಿಚಾರಗಳು ಹೇಳ್ತಾರೆ. ಬಟ್ ಕೆಲವಿನ ವಿದ್ಯಾರ್ಥಿಗಳು ವೈಕುಂಠ ಏಕಾದಶಿ ಬಗ್ಗೆ ಕೂಡ ಉಲ್ಲೇಖ ಮಾಡಿ ಅಂಥೇಳಿ ಒಂದು ಸಣ್ಣ ರಿಕ್ವೆಸ್ಟ್ ಬಂದಿದೆ. ಅದರ ಜೊತೆಗೆ ನಾವು ಇವತ್ತಿನ ಪಾಠ ಮಾಡುವುದರ ಜೊತೆಗೆ ಇದನ್ನು ಸೇರಿಸಿ ಇವತ್ತು ಪಾಠವನ್ನು ಮುಂದುವರಿಸೋಣ. ಕಳೆದ ಬಾರಿ ಪಾಠವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಗುರುಮಂತ್ರದೊಂದಿಗೆ ಪಾಠವನ್ನು ಮುಂದುವರಿಸೋಣ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಭಗವಂತ ನಮ್ಮೊಳಗೆ ಕೂತು ನಮಗೆ ಅರಿವು ಕೊಡಲಿ, ಅರಿವಿನ ಆನಂದ ಕೊಡಲಿ, ಒಳ್ಳೆಯ ಕೆಲಸವನ್ನು ಮಾಡತಕ್ಕಂಥ ಶಕ್ತಿ ಕೊಡಲಿ. ಕೇಳುವರ ಹೇಳುವರ ನಡುವೆ ಯಾವುದೇ ರೀತಿಯಾದಂಥ ದ್ವೇಷವಾದ ವಾತಾವರಣ ಇಲ್ಲದೆ ಸಾಮರಸ್ಯವಾದ ಪ್ರೀತಿಯ ಸೌಹಾರ್ದದ ಬದುಕನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಾವು ಪಾಠವನ್ನು ಮುಂದುವರಿಸೋಣ. ಕಳೆದ ಬಾರಿ ನಾವು ಪಾಠವನ್ನು ಹೇಳ್ತಾ ಆತ್ಮ ಅಂದರೆ ಏನು ಅಂತ ಒಂದು ಸಂಕ್ಷಿಪ್ತ ರೂಪವನ್ನು ಉಪನಿಷತ್ ಮೂಲಕವಾಗಿ ನೋಡಿದ್ವಿ. ಆತ್ಮ ಅಂತ ಅನ್ನೋದು 15 ಬೇಲಿಗಳ ಒಳಗೆ ಇರುವಂಥ ಒಂದು ಜೀವ. ಆ ಬೇಲಿಗಳ ಬಗ್ಗೆ ನಾವು ಹಿಂದೆ ವಿವರಣೆಯನ್ನು ಕೊಟ್ವಿ. ನಾಮದ ಬೇಲಿ, ಜೀವಕ್ಕೆ ಇಮ್ಮಿಡಿಯೇಟ್ ಆಗಿರುವಂಥ ಬೇಲಿ ನಾಮದ ಬೇಲಿ. ಲೋಕ, ಮಾಡುವಂಥ ಕರ್ಮ, ಜೀವ ಆಡುವಂಥ ಮಾತು, ಜೀವ ಆಲೋಚನೆ ಮಾಡುವಂಥ ಆಳವಾದಂಥ ಆಲೋಚನೆ, ಜೀವದ ಶಕ್ತಿ, ಅನ್ನ, ಮನಸ್ಸು, ಇಂದ್ರಿಯ, ಆಮೇಲೆ ಪಂಚಭೂತಗಳ ಸಹಿತವಾದಂಥ ಶರೀರ, ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ. ಇದು ಪಂಚಭೂತಗಳಿಂದ ನಿರ್ಮಿತವಾದಂಥ ಶರೀರ. ಕೊನೆಯದಾಗಿ ಶ್ರದ್ಧೆ, ನಮ್ಮ ನಂಬಿಕೆಗಳು. ಇಷ್ಟು ಬೇಲಿಗಳ ಮಧ್ಯೆ ಜೀವ ಒಳಗೆ ಬಂಧಿಸಲ್ಪಟ್ಟಿರುತ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ. ಆದರೆ ಅದು ನಮ್ಮ ಸೇಫ್ಟಿಗೆ ಅಂಥೇಳಿ ಉಪನಿಷತ್ತುಗಳೆಲ್ಲ ಹೇಳುತ್ತೆ. ಸೊ ಇದರ ಬಗ್ಗೆ ಉಲ್ಲೇಖನೆಯನ್ನು ನಾವು ನೋಡಿದ್ವಿ. ನಂತರ ಮೇಲಕ್ಕೇರುವುದು ಇಳಿಯೋದಕ್ಕಾಗಿ, ಯಾವುದನ್ನು ಪಾತ್ರೆಗಳನ್ನು ಮುಚ್ಚಿಡೋದು ತೆರೆಯೋದಕ್ಕಾಗಿ, ಒಟ್ಟಾಗಿ ಕೂಡೋದು ಬಿಡೋದಕ್ಕಾಗಿ, ಬಿಡಿಸಿಕೊಳ್ಳೋದಕ್ಕಾಗಿ, ಬಿಟ್ಟು ಹೋಗುವುದಕ್ಕಾಗಿ, ವಿಯೋಗಕ್ಕಾಗಿ, ಹುಟ್ಟುವುದು ಸಾಯುವುದಕ್ಕಾಗಿ. ಇದು ವಾಲ್ಮೀಕಿ ಮಹರ್ಷಿಗಳು ರಾಮಾಯಣದಲ್ಲಿ ಹೇಳಿದಂಥ ಮಾತುಗಳು. ಯಾಕೆಂದರೆ ಇದು ಯಾಕೆ ಪ್ರಸಂಗ ಬಂತು ಅಂತಂದರೆ, ಜೀವವನ್ನು ಭಗವಂತ 15 ಬೇಲಿಗಳ ಒಳಗೆ ಇಡುವುದು ಯಾಕೆ ಅಂತಂದರೆ ಸೇಫ್ಟಿ. ಪಾತ್ರೆಗಳ ಮೇಲೆ ಮುಚ್ಚಿಡೋದು ಯಾಕೆ? ಅದರಲ್ಲಿರುವಂಥ ಪದಾರ್ಥ ನಾವು ಮಾತ್ರ ತಿನ್ನಬೇಕು ಅಂತ. ನೋಣ, ನೊಪ್ಪಟ್ಟಗಳು ಇದೆಲ್ಲ ತಿನ್ನಬಾರ್ದು. ಅದಕ್ಕೆ ಮುಚ್ಚಿಡ್ತೇವೆ. ನಾವು ತಿನ್ನಬೇಕಾದಾಗ ಮಾತ್ರ ತೆರ್ತೇವೆ. ಈ 15 ಬೇಲಿಗಳಿರೋದು ಯಾಕೆ ಅಂತಂದರೆ, ಜೀವ ಮಾತ್ರ ಒಳಗಿರಬೇಕು, ಜೀವ ಮಾತ್ರ ಹೊರಗೆ ಬಾಗಿಲು ತೆಕ್ಕೊಂಡು ಬರಬೇಕು. ಬೇಲಿ ಹಾಕೋದು ಯಾಕೆ? ನಾವು ಮಾತ್ರ ಹೋಗಬೇಕು, ನಮಗೆ ಮಾತ್ರ ಆ್ಯಕ್ಸಸ್ ಇರಲಿ ಅಂತ, ಅನ್ಯರಿಗೆ ಬೇಡ. ನಾವು ಮಾತ್ರ ಒಳಗೆ ಹೋಗಬೇಕು, ನಾವು ಮಾತ್ರ ಹೊರಗೆ ಬರಬೇಕು. ಇದಕ್ಕಾಗಿ ಬೇಲಿಯನ್ನು ಇಡ್ತಾರೆ. ಹುಟ್ಟುವುದು ಯಾಕೆ? ಸಾಯೋದಕ್ಕಾಗಿ. ಸಾಯೋದಕ್ಕೆ, ಹುಟ್ಟೋದಕ್ಕಾಗಿ. ಇದರಲ್ಲಿ ಪರ್ಮನೆಂಟ್ ಯಾವುದು? ಏಣಿಯನ್ನು ಹಾಕಿಕೊಂಡು ಮೇಲೆ ಹೋಗೋದಿದಲ್ವ. ಮೇಲೆ ಹೋಗೋದು ಟೆಂಪ್ರರಿ. ಮೇಲೆ ಹೋದನ್ನು ಮತ್ತೆ ಇಳಿಲೇಬೇಕು.
ಮುಚ್ಚಿಡೋದು ಯಾಕೆ? ತೆರೆಯೋದಕ್ಕಾಗಿ. ಸೊ ಮುಚ್ಚಿಡೋದು ಪರ್ಮನೆಂಟ್, ಟೆಂಪ್ರರಿ, ತೆಗೆಯೋದು ಪರ್ಮನೆಂಟ್. ಕೂಡುವುದು ಟೆಂಪ್ರರಿ, ಬಿಡಿಸಿಕೊಳ್ಳೋದು ಪರ್ಮನೆಂಟ್. ಯಾಕೆಂತಂದರೆ ಹುಟ್ಟಿದಾಗ ನಾವು ಯಾರ ಜೊತೆನೂ ಬಂದಿಲ್ಲ, ಹೋಗೋ ಕಾಲಕ್ಕೆ ಯಾರ ಜೊತೆನೂ ಹೋಗಲ್ಲ. ಇದು ನಮಗೆ ಗೊತ್ತಿದ್ದ ವಿಚಾರವೇ. ಕೇವಲ ಒಂದು ರೈಲು ಪ್ರಯಾಣದಲ್ಲಿ ನಾವು ಸೇರಿಕೊಂಡಂಗೆ ಯಾರ ಜೊತೆ ಆದರೂ ನಮ್ಮ ಬಂಧುತ್ವ ಎಲ್ಲ ಹಾಗೇ ಇರುತ್ತೆ. ಟ್ರೈನಲ್ಲಿ ಯಾರೋ ಬರ್ತಾರೆ, ಕಾಲಕ್ಷೇಪಕ್ಕೋಸ್ಕರ ಅವಸರ ಮಾತಾಡ್ತೇವೆ. ನೀವು ಯಾರು, ನಿಮಗೆ ಎಷ್ಟು ಜನ ಮಕ್ಕಳು, ನೀವು ಯಾವ ಊರಿನವರು, ನಿಮ್ಮ ಹಿರಿಯರು ಯಾರು, ಆ ಊರಲ್ಲಿ ನಮಗೆ ಇವ್ರು ಗೊತ್ತಿದ್ದಾರೆ, ನಿಮಗೆ ಗೊತ್ತಾ ಅವ್ರು ತುಂಬ ಒಳ್ಳೆಯ ಮನುಷ್ಯರು. ಈ ಥರ ಕಾಲಕ್ಷೇಪಕ್ಕಾಗಿಯೇ ಹೊತ್ತು ಅದು ನಮಗೆ ಉಪಯೋಗ ಇಲ್ಲ, ಏನಿಲ್ಲ. ಮತ್ತೆ ಅದರ ಬಗ್ಗೆ ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಮತ್ತು ಯಥಾ ರೀತಿ ಟ್ರೈನ್ ಸ್ಟೇಷನ್ ಬಂದ ಮೇಲೆ ಬಿಟ್ಟು ಹೋಗೋದು ಕಾಮ. ಹಾಗೆ ಹುಟ್ಟುವುದು ಟೆಂಪರರಿ, ಬಿಟ್ಟು ಈ ಲೋಕವನ್ನು ಬಿಟ್ಟು ಹೋಗೋದು ಪರ್ಮನೆಂಟ್. ಸೊ ಇದನ್ನು ಕೂಡ ಕಳೆದ ಬಾರಿ ಪಾಠದಲ್ಲಿ ಕೇಳಿದ್ವಿ. ಇನ್ನು ಈ ಮೋಕ್ಷದ ಏಕೆಂದರೆ ಅಲ್ಟಿಮೇಟ್ಲಿ ಈ 15 ಬೇಲಿಗಳು ಏನಿದೆ, ಈ 15 ಬೇಲಿಗಳು ಯಾಕೆ? ಏಕೆಂದರೆ ಈ 15 ಬೇಲಿಯನ್ನು ಹೊರಗೆ ಬಿಡಿಸಿಕೊಂಡು ಬಂದರೇ ಜೀವ ಏನು ಮಾಡಬೇಕು ಅಂತ ಗೊತ್ತಾಗ್ತದೆ. ಅಸಲು ಜೀವ ಇದೆ ಅಂತ ಅರಿವು ಆಗೋದೇ, ಜೀವ ಇದೆ ಅಂತಂಬೋದು ಎಕ್ಸ್ಪೀರಿಯನ್ಸ್ ಆಗೋದೇ ಈ 15 ಬೇಲಿಗಳಿಂದ ಹೊರಗೆ ಬಂದಾಗ. ಇಲ್ಲದಿದ್ದರೆ ಜೀವ ಒಳಗೊಂದಿದೆ ಅಂತ ಎಕ್ಸ್ಪೀರಿಯನ್ಸ್ ಆಗೋದೇ ಇಲ್ಲ. ನಮಗೆಲ್ಲರಿಗೂ ಗೊತ್ತು ಜೀವ ಅಂತಂಬೋದು ಒಳಗೊಂದಿದೆ. ಹೃತ್ಕಮಲ ಮಧ್ಯ ನಿವಾಸಿ, ಇಂಗ್ಲೀಷ್ನಲ್ಲದೆ ಪೈನಿಯರ್ ಗ್ಲ್ಯಾಂಡ್ ಒಳಗೆ ಸಣ್ಣ ಒಂದು ಪ್ಲೇಸಿನಲ್ಲಿ ಜೀವ ಅಂಬೋದು ಇರುತ್ತೆ ಅಂತ ಹೇಳ್ತಾರೆ ಪಾಶ್ಚಾತ್ಯರು. ಸೊ ಹೀಗೆ ಒಳಗೆ ಇದೆ ಅಂತ ಗೊತ್ತು, ಆದರೆ ಇರೋದು ಎಚ್ಚರಿಕೆ ನಮಗಿಲ್ಲ. ನಾನು ಮಾಡ್ತೇನೆ, ನಾನು ಹೋಗ್ತೇನೆ, ಎಲ್ಲದಕ್ಕೂ ಬಿಡಿಸ್ತೀವಿ. ಆದರೆ ಒಳಗೊಂದು ಜೀವ ಕೂತಿದೆ. ಇದು ಶರೀರ ಅಲ್ಲ, ಇದು ಮನಸ್ಸಲ್ಲ, ಇದು ಇದಕ್ಕನ್ನು ವಿಲಕ್ಷಣವಾದಂಥ ಒಂದು ವ್ಯವಸ್ಥೆ ಅಂತಂಬೋದು ನಮಗೆ ಎಕ್ಸ್ಪೀರಿಯನ್ಸ್ ಆಗೋದೇ ಇಲ್ಲ. ಯಾವಾಗ ಈ ಬೇಲಿಗಳಿಂದ ಹೊರಗೆ ಬರುತ್ತೀವೋ ಆವಾಗ ಜೀವ ನಿಜವಾದಂಥ ತತ್ವವನ್ನು ಎಕ್ಸ್ಪೀರಿಯನ್ಸ್ ಆಗ್ತಾನೆ. ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗೋದಷ್ಟೇ. ಇನ್ನೊಬ್ಬರೆಲ್ಲ ನಾನು ಈ ಬೇಲಿಗಳನ್ನು ಮುರಿದು ಬಂದಿದ್ದೇನೆ ಅಂತ ಯಾರಿಗೂ ತೋರಿಸಿಕೊಳ್ಳಿಕ್ಕಾಗೋದಿಲ್ಲ. ಒಂದೇ ಒಂದು ಸತ್ಯವನ್ನು ನಾವು ತಿಳಿದುಕೊಳ್ಳುವುದೇನಂತಂದರೆ, ಆತ್ಮವನ್ನಾಗಲಿ ಪರಮಾತ್ಮವನ್ನಾಗಲಿ, ಜೀವವನ್ನಾಗಲಿ ದೇವರನ್ನಾಗಲಿ ಭಾಷೆಯಿಂದ ಪ್ರೂವ್ ಮಾಡಲಿಕ್ಕಾಗೋದಿಲ್ಲ, ಫಿಸಿಕಲಿ ನೋಡೋದಕ್ಕಾಗೋದಿಲ್ಲ, ಲಾಜಿಕ್ಕಿಂದ ಅದನ್ನು ಪ್ರೂವ್ ಮಾಡಲಿಕ್ಕಾಗೋದಿಲ್ಲ. ಇದು ಓನ್ಲಿ ಎಕ್ಸ್ಪೀರಿಯನ್ಸ್ ಆಗಬೇಕಾದಷ್ಟೇ. ನನ್ನಲ್ಲಿ ಆತ್ಮ ಇದೆ ಅಂತ ಇನ್ನೊಬ್ರಿಗೆ ಹೆಂಗೆ ಪ್ರೂವ್ ಮಾಡೋದು? ಪ್ರೂವ್ ಮಾಡಲಿಕ್ಕಾಗೋದಿಲ್ಲ. ನಾವು ಎಕ್ಸ್ಪೀರಿಯನ್ಸ್ ಆಗಬೇಕಷ್ಟೆ. ಮಾವಿನ ಹಣ್ಣು ರುಚಿಯನ್ನು ನಾವು ಎಕ್ಸ್ಪೀರಿಯನ್ಸ್ ಆಗಬೇಕಾದೇ ಹೊತ್ತು ಇನ್ನೊಬ್ಬರಿಗೆ ಅದು ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಲಿಕ್ಕಾಗೋದಿಲ್ಲ. ಭಗವಂತನ ವಿಚಾರವೂ ಜೀವದ ವಿಚಾರವೇ ಇಷ್ಟು ಅಂದರೆ ಭಗವಂತನ ವಿಚಾರವೂ ಅಷ್ಟೇ. ಯಾರಿಗವ್ರು ಎಕ್ಸ್ಪೀರಿಯನ್ಸ್ ಆಗಬೇಕಾದ್ದೇ ಹೊತ್ತು ನಾನು ಭಗವಂತ ಇದ್ದಾನೆ ಅಂತ ಪ್ರೂವ್ ಮಾಡಬೇಕು ಅಂತಾಗಲಿ, ಭಗವಂತನ ಇಲ್ಲ ಅಂತ ಹೇಳಿ ಡಿಸ್ಪ್ರೂವ್ ಮಾಡೋಕ್ಕಾಗಲಿ ಆಗೋದಿಲ್ಲ. ಸೊ ಇದು ಕೇವಲ ಏನಾಗುತ್ತೆ ಅಂತಂದರೆ ನಮ್ಮ ಭಾಷೆ, ಲಾಜಿಕ್ಕು, ತರ್ಕಕ್ಕೆ ಸಂಬಂಧಪಟ್ಟ ವಿಚಾರ. ನನಗೆ ಎಷ್ಟು ಸಾಮರ್ಥ್ಯ ಇದೆ ಅಂತ ತಿಳ್ಕೊಳ್ಳೋ ವಿಚಾರದಲ್ಲಿ ಇಂಥ ವೇದಾಂತಗಳು ಹಲವಾರು ಹುಡ್ತವೆ. ಆದರೆ ಅಲ್ಟಿಮೇಟ್ಲಿ ನಮಗೆ ಆನಂದ ಆಗೋದು ಯಾವಾಗ ಅಂತಂದರೆ ನಾವು ಎಕ್ಸ್ಪೀರಿಯನ್ಸ್ ಆದಾಗ ಮಾತ್ರವೇ. ಸರ್ ನೋಡೋಣ, ಅಲ್ಟಿಮೇಟ್ಲಿ ಜೀವದ ಕೊನೆಯ ಗುರಿ ಏನು? ಇಷ್ಟೆಲ್ಲ ಈ 15 ಬೇಲಿಗಳಿಂದ ಹೊರಗೆ ಬರೋದ್ರಿಂದ ಏನು ಉಪಯೋಗ ಅಂದರೆ ಮೋಕ್ಷಕ್ಕೆ ಹೋಗುವುದು, ಮೋಕ್ಷದ ಚಿಂತನೆ. ಮೋಕ್ಷ ಅಂತಂದರೆ ಏನು? ಮೋಕ್ಷ ಅಂತಂದರೆ ಅದು ಹೇಳಿದ್ನಲ್ಲ, ಜೀವವನ್ನೇ ಎಕ್ಸ್ಪೀರಿಯನ್ಸ್ ಮಾಡದೇ ಇದ್ದಾಗ ಮೋಕ್ಷವನ್ನು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕಾಗೋದಿಲ್ಲ. ಮೋಕ್ಷ ಅಂತಂಬೋದು ಕೂಡ ಯಾರ ಮನಸ್ಸಿಗೆ ಏನು ಬರುತ್ತೆ ಅದೇ ಮೋಕ್ಷ. ಶಾಸ್ತ್ರದಲ್ಲಿ ಏನು ಹೇಳ್ತಾರೆ? ಮೋಕ್ಷ ಅಂತಂದರೆ ಬಿಡುಗಡೆ. ಆದರೆ ಎಲ್ಲಿಂದ ಬಿಡುಗಡೆ? ಅದು ಯಾರಿಗವ್ರಿಗೆ ಸೇರಿತ್ತು. ಸೊ ಭಾಳ ಜನ ಈ ಶರೀರದಿಂದ ಬಿಡುಗಡೆ ಮೋಕ್ಷ ಅಂತಾರೆ, ಮಾನಸಿಕವಾದಂಥ ವಿಕಾರಗಳಿಂದ ಬಿಡುಗಡೆ ಮೋಕ್ಷ ಅಂತಾರೆ. ನನಗೇನೋ ಒಂದು ಅನಿಸಿಕೆ ಇದೆ, ಆ ಅನಿಸಿಕೆ ಈಡೇರಿತು ಅಥವಾ ಅನಿಸಿಕೆ ಈಡೇರಲಿಲ್ಲ, ನಾನು ಮನಸ್ಸಿನಿಂದ ತೆಗೆದು ಹಾಕಿಬಿಟ್ಟೆ, ಅದನ್ನು ಮೋಕ್ಷ ಅಂತ ಕರೀತಾರೆ. ಸರ್ಕಾರದವರು ಒಂದು ರೋಡನ್ನು ಹಾಕಿದರೆ ಈ ಕಾಲಕ್ಕೆ ಮೋಕ್ಷ ಬಂತು ಈ ರೋಡಿಗೆ ಅಂತಂತೇವೆ. ಯಾವುದೇ ಆಗದಂಥ ಕೆಲಸ ಆದರೆ ಮೋಕ್ಷ ಅಂತೇವೆ. ಇದು ಪರ್ಯಾಯ ಪದಗಳು. ನಾವು ಏನಾದರೂ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಬೋದು, ರಿಪ್ಲೇಸ್ ಮಾಡ್ಕೋಬೋದು. ಆದರೆ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ? ಬಿಡುಗಡೆ. ಆದರೆ ಬಿಡುಗಡೆ ಎಲ್ಲಿಂದ ಬಿಡುಗಡೆ ಅಂತಂಬೋದು ಗೊತ್ತಾಗಬೇಕಾದ್ರೆ 15 ಬೇಲಿಗಳ ಬಗ್ಗೆ ತಿಳ್ಕೊಳ್ಬೇಕು. ಇಲ್ಲದಿದ್ದರೆ ಸಾಧ್ಯವೇ ಇಲ್ಲ. ಅಸಲು ನಮಗೆ ಒಂದು ಬೇಲಿಯನ್ನು ತಿಳ್ಕೊಳ್ಳದೆ ಹೊರಗೆ ಬರದೇ ಇದ್ದಾಗ ಅಸಲು ಮೋಕ್ಷ ಅಂತಂಬೋದು ಚಿಂತನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ
ಮೋಕ್ಷದ ಚಿಂತನೆಯನ್ನು ನಾವು ಮಾಡಬೇಕಾಗತ್ತೆ. ಯಾವಾಗ ಈ 15 ಬೇಲಿಗಳ ಬಗ್ಗೆ ಯಾವಾಗ ತಿಳ್ಕೊಳ್ತೀವೋ, ತಿಳ್ಕೊಂಡ್ರೆ ನಾವು ಹೊರಗೆ ಬರೋಕ್ಕೆ ಪ್ರಯತ್ನ ಮಾಡಿದ್ರೆ ಈಸಿ ಬಂದ್ಬಿಡ್ತೇವೆ. ಮೊದಲು ತಿಳ್ಕೊಳ್ಬೇಕು. ತಿಳ್ಕೊಂಡ ಮೇಲೆ ಮೋಕ್ಷ ಚಿಂತನೆ. ಅಷ್ಟವರೆಗೂ ಮೋಕ್ಷ ಅಂತಂದರೆ ಯಾರಿಗೂ ಅವ್ರ ಡೆಫಿನೇಷನ್ ಬೇರೆ. ನಮಗೆ ಈ ಗಲಾಟೆ ಬಿಟ್ಟಿದ್ದಲ್ಲ. ಈ ಗಲಾಟೆ ನಮಗೆ ದ್ವೈತಾದ್ವೈತ ವಿಶಿಷ್ಟಾದ್ವೈತಗಳಿಗೂ ಹೋಗ್ತದೆ. ಇದೆಲ್ಲ ಕೂಡ ನಮಗೆ ಮೋಕ್ಷದ ಬಗ್ಗೆ ಪರಿಕಲ್ಪನೆ ಹೇಳ್ತಾರೆ. ಆದರೆ ನಾವು ಜೀವ ಒಳಗಿದೆ ಅಂತ ಎಕ್ಸ್ಪೀರಿಯನ್ಸೇ ಆಗದೇ ಇದ್ದರೆ ಅವ್ರು ಹೇಳುವ ಮಾತುಗಳೆಲ್ಲ ಹೇಗಿರುತ್ತೆ ಅಂತಂದರೆ ಕಾಂಟ್ರವರ್ಷಿಯಲ್ ಆಗಿರುತ್ತೆ. ಒಬ್ಬೊಬ್ಬರು ಒಂಥರ ಹೇಳ್ತಾರೆ. ಪ್ರಾರಂಭದಲ್ಲಿದ್ದಂಥ ಒಂದು 2000 ವರ್ಷ ಹಿಂದೆ ಹೋಗೋಣ. ಆವಾಗಿದ್ದು ಮೊದಲ ಯೂದರ ಸಾಮ್ರಾಜ್ಯ ಇತ್ತು, ಜುಡಾಯಿಸಮ್ ಅಂತ. ಅವರ ಮತಗ್ರಂಥ ತನಾಕ್ ಅಂತ. ನಂತರ ಜೀಸಸ್ ಕ್ರೈಸ್ಟ್ ಬಂದರು, ಬೈಬಲ್ ಹುಟ್ಟಿಕೊಂಡು ಬಂತು. ಜೀಸಸ್ ಕ್ರೈಸ್ತರ ಹಾದಿಯಲ್ಲೇ ಅಬ್ರಹಾಮಿಕ್ ರಿಲಿಜಿಯನ್ಸ್ ಅಂತಾರೆ. ಇಸ್ಮಾಯಿಲಿಂದ ಮುಸ್ಲಿಂ ಹುಟ್ಟಿಕೊಂಡು ಬಂತು. ಇಸಾಕಿಂದ ಕ್ರಿಶ್ಚಿಯಾನಿಟಿ ಬೆಳೆದುಕೊಂಡು ಬಂತು. ಆ ಕ್ರಿಶ್ಚಿಯಾನಿಟಿ ಮತ್ತು ಪ್ರೊಟೆಸ್ಟೆಂಟ್ಸು, ಕ್ಯಾಥಲಿಕ್ಸು ಇದೆಲ್ಲ ಕೂಡ ನಮಗೆ ಯಾವ ಥರ ಗಲಾಟೆಗಳಿದೆಯೋ ಅವ್ರಿಗೂ ಅದೇ ಥರ ಗಲಾಟೆಗಳಿದೆ. ಎಲ್ಲ ಮತದಲ್ಲೂ ಇದೆ. ಸೊ ಈ ಇಸ್ಲಾಮಿಗೆ ಏನಾಯಿತು? ಕುರಾನ್ ಬಂತು. ಅವರ ಮತಗ್ರಂಥ ಮೂಲ ಉದ್ದೇಶ ಏನು ಹೇಳುತ್ತೆ ಅಂದರೆ, ಮೋಕ್ಷ ಅಂತಂದರೆ ಏನು ಅಂದರೆ ಅಲ್ಟಿಮೇಟ್ಲಿ ಗೋಲ್ ಏನು? ಅವರ ಮತವನ್ನು ಪ್ರವರ್ತಕರು ಯಾರಿದ್ದಾರೆ ಅವರ ಮೋಕ್ಷದ ಗೋಲನ್ನು ಹೇಳ್ತಾರೆ. ಇವರೆಲ್ಲರೂ ಕೂಡ ಮತವನ್ನು ಬೆಳೆಸಲಿಕ್ಕೆ ಬಂದಂಥ ಪ್ರವರ್ತಕರು, ಪ್ರೊಫೆಟ್ಸ್ ಅಂತಾರೆ. ಆದರೆ ಕೆಲವಿನ ಜನ ಒಪ್ಪೋದಿಲ್ಲ. ಇಸ್ಲಾಂ ಬಂದು ಜೀಸಸ್ನ ಒಂದು ಪ್ರೊಫೆಟ್ ಅಂತ ಹೇಳ್ತದೆ. ಕ್ರಿಶ್ಚಿಯಾನಿಟಿ ಬಂದು ಮೊಹಮ್ಮದ್ ಪ್ರವಕ್ತನ ಅವ್ರನ್ನ ಪ್ರೊಫೆಟ್ ಅಂತ ಹೇಳ್ತಾರೆ, ಅಲ್ಲಾನೇ ಒಂದು ಪ್ರೊಫೆಟ್ ಅಂತ ಹೇಳ್ತಾರೆ. ಸೊ ಅವರವರ ಬಿಲೀಫ್ಸ್ ನಮಗೆ ನಾವು ತಿಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಸೊ ಮೊದಲು ತಾರ್ಕಿಕ ಮತ, ವೈದಿಕ ಮತ, ಇದರ ನಂತರ ಜುಡಾಯಿಸಮ್, ಕ್ರಿಶ್ಚಿಯಾನಿಟಿ, ಇಸ್ಲಾಮಿಕ್ ಈ ಥರ ಬೆಳಕೊಂದು ಬಂತು. ಒಬ್ಬೊಬ್ಬರ ಮೋಕ್ಷದ ಡೆಫಿನಿಷನ್ ಬೇರೆ ಥರ ಇರುತ್ತೆ. ಮೋಕ್ಷ ಅಂದರೆ ಬಿಡುಗಡೆ. ಎಲ್ಲಿಂದ ಬಿಡುಗಡೆ? ಅಸಲು ಆತ್ಮ ಅಂತ ಒಂದು ಇದೆ ಅಂತ ಒಪ್ಪಿಕೊಂಡ್ರೆ ತಾನೆ ಮೋಕ್ಷ. ಅಸಲು ಆತ್ಮವನ್ನೇ ಒಪ್ಪಿಕೊಳ್ಳದಿದ್ದರೆ ಮೋಕ್ಷ ಎಲ್ಲಿಂದ ಬರುತ್ತೆ? ಹಾಗಾಗಿ ತಾರ್ಕಿಕ ಮತದಲ್ಲಿ ಮೋಕ್ಷ ಅಂತ ಎಂಬ ಕಾನ್ಸೆಪ್ಟ್ ಇಲ್ಲ. ಆಮೇಲೆ ಬಂದಂಥ ಜೈನಿಸಮ್, ಬುದ್ಧಿಸಮ್ ಅವರೆಲ್ಲ ಕೂಡ ಜೀವವನ್ನು ಒಪ್ಪುತ್ತಿದ್ರು, ಆದರೆ ದೇವರನ್ನು ಒಪ್ತಿದ್ದಿಲ್ಲ. ನಂತರ ಬುದ್ಧನ ನಂತರ ಬಂದಂಥ ಶಂಕರಾಚಾರ್ಯರು ಇರೋದು ಜೀವ ಒಂದೇ ಇದ್ದಾಗ ಮೋಕ್ಷಕ್ಕೆ ಯಾರು ಹೋಗಬೇಕು? ಮೋಕ್ಷದ ಕಾನ್ಸೆಪ್ಟೇ ಇಲ್ಲ. ಮತ್ತು ಭಾಸ್ಕರಾಚಾರ್ಯರು ಬಂದರು, ರಾಮಾನುಜರು, ಮಧ್ವರು, ವಲ್ಲಭರು, ಚೈತನ್ಯ ಮಹಾಪ್ರಭುಗಳು ಇನ್ನು ಬೆಳ್ಕೊಂಡು ಬರ್ತಾನೆ ಇದೆ ಇವತ್ತಿನ ತನಕ. ಆದರೆ ಇದೆಲ್ಲ ಯಾವಾಗ ಜೀವ ಎಕ್ಸ್ಪೀರಿಯನ್ಸ್ ಆದಾಗ, ಜೀವ ಇದೆ ಅಂತ ಗೊತ್ತಿಲ್ಲದೇ ಇದ್ದಾಗ ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಬಹಳಷ್ಟು ಜನಕ್ಕೆ ಇದು ಕಾನ್ಸೆಪ್ಟ್ ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ. ಯಾವಾಗ ಕಾನ್ಸೆಪ್ಟ್ ಎಕ್ಸ್ಪೀರಿಯನ್ಸ್ ಆಗೋದಿಲ್ವ ಅವಾಗ ಏನಾಗುತ್ತೆ, ನಮಗೆ ಸುಮ್ಮನೆ ಗಲಾಟೆ ಮಾಡಿಕೊಳ್ತೇವೆ, ಕಾಂಟ್ರವರ್ಸ್ ಆಗ್ತವೆ, ವಿವಾದಾಸ್ಪದವಾಗ್ತವೆ. ಯಾಕಂದರೆ ಎಕ್ಸ್ಪೀರಿಯನ್ಸ್ ಆದರೆ ತಾನೇ. ಮೈಸೂರು ಪಾಕ್ ಒಂದು ಕಡೆ ಇಟ್ಕೊಂಡಿದ್ದೇವೆ, ಆ್ಯಪಲ್ ಹಣ್ಣು ಒಂದು ಕಡೆ ಇಟ್ಕೊಂಡಿದ್ದೇವೆ. ಅದು ಎರಡರ ಬಗ್ಗೆ ನಾನು ಡಿಫ್ರೆನ್ಸ್ ಹೇಳ್ತೀನಿ ಅಂತಂದರೆ ಹೆಂಗೆ ಸಾಧ್ಯ? ಎಕ್ಸ್ಪೀರಿಯನ್ಸ್ ಆಗಬೇಕಷ್ಟೇ. ಎಕ್ಸ್ಪೀರಿಯನ್ಸ್ ಆಗಿದ್ದನ್ನು ನೀವು ಹೆಂಗೆ ಎಕ್ಸ್ಪ್ಲೈನ್ ಮಾಡಬಲ್ರಿ? ಅದಕ್ಕೆ ಹೇಳ್ತೀನಲ್ಲ, ಜೀವವನ್ನಾಗಲಿ ಭಗವಂತನನ್ನಾಗಲಿ, ಜೀವಕ್ಕೂ ಭಗವಂತಗಿರುವ ಒಂದು ಅಟ್ಯಾಚ್ಮೆಂಟ್ ಆಗಲಿ, ಇದು ಎಕ್ಸ್ಪೀರಿಯನ್ಸ್ ಆಗಬೇಕಾದ್ದೇ ವಿನಾ ಭಾಷೆಯಿಂದ ಪ್ರೂವ್ ಮಾಡೋದಾಗಲಿ, ಲಾಜಿಕ್ಸಿಂದ ಹಿಡಿತಕ್ಕೆ ತರೋದಾಗಲಿ, ಫಿಸಿಕಲಿ ನಾನು ನೋಡ್ತೀನಿ ಅಂತ ಸಾಧ್ಯವಿಲ್ಲ. ಇದು ನಿಮಗೆ ಎಲ್ಲ ತತ್ವಗಳನ್ನ ಓದ್ತಾ ಬಂದಾಗ ನಿಮಗೆ ಅನಿಸುತ್ತೆ. ಒಂದು ನಾಲಿಗೆ ವಿಚಾರದಲ್ಲೇ ನಾವು ಎಕ್ಸ್ಪೀರಿಯನ್ಸ್ ಆಗಬೇಕು, ಒಂದು ಚರ್ಮದ ವಿಚಾರದಲ್ಲೇ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತಂದಾಗ ಬೇರೆ ಇದೆಲ್ಲ ಕೂಡ ಆತ್ಮ ಅಂತಂಬೋದು, ಭಗವಂತ ಅಂಬೋದು ಈ ಪಾಂಚಭೌತಿಕ ದೇಹಕ್ಕೆ ಸಂಬಂಧವೇ ಇಲ್ಲದಂಥ ವಿಚಾರಗಳು. ಅದನ್ನು ಕೂಡ ಎಕ್ಸ್ಪೀರಿಯನ್ಸ್ ಆಗೇ ತಿಳ್ಕೊಳ್ಬೇಕು, ಇಲ್ಲದಿದ್ದರೆ ಕಷ್ಟ ಆಗ್ತದೆ. ಸೊ ನೋಡೋಣ, ಈಗ ವೈಕುಂಠ ಏಕಾದಶಿ ಬಗ್ಗೆ ನೋಡೋಣ. ಸೊ ವೈಕುಂಠ ಏಕಾದಶಿಯನ್ನು ನಾವು ಮೋಕ್ಷದ ಏಕಾದಶಿ ಅಂತ ಕರಿತೇವೆ. ಅದು ಪ್ರತಿಯೊಂದು ಏಕಾದಶಿಗೂ ಒಂದು ಹೆಸರಿದೆ. ನೀವು ಬೇಕಾದ್ರೆ ಪಂಚಾಂಗದಲ್ಲಿ ತೆಗೆದು ನೋಡ್ರಿ, ಆ ಲಿಸ್ಟೆಲ್ಲ ಈಗ ನಾನು ಓದಲಿಕ್ಕೆ ರೆಡಿ ಇಲ್ಲ. ಪಂಚಾಂಗದಲ್ಲಿ ಪ್ರತಿಯೊಂದು ಏಕಾದಶಿಗೂ ಕೂಡ ಒಂದು ಹೆಸರಿರುತ್ತೆ. ಸಫಲ ಏಕಾದಶಿ, ಈ ಥರ ಭಾಳಷ್ಟು ಹೆಸರುಗಳು ಬರುತ್ತೆ. 26 ಏಕಾದಶಿ, ಇಫ್ ಅಧಿಕ ಮಾಸ ಕೂಡ ಬಂದರೆ ಅದು ಸೇರಿ 26 ಏಕಾದಶಿಗಳ ಹೆಸರಿದೆ. ಅದರಲ್ಲಿ ಮಾರ್ಗಶಿರ ಮಾಸದಲ್ಲಿ ಬರುವಂಥ ಏಕಾದಶಿಗೆ ಮೋಕ್ಷದ ಏಕಾದಶಿ ಅಂತ ಹೆಸರು. ಕನ್ನಡದಲ್ಲಿ ನೋಡಿ, ಮೋಕ್ಷದ ಬಗ್ಗೆ ಚಿಂತನೆ ಮಾಡೋಣ, ಅದಕ್ಕೆ ಮೋಕ್ಷದ ಅಂತ ಹೆಸರಿಟ್ಟಿದ್ದಾರೆ. ಯಾಕೆಂದರೆ
ಮಾಸಾನ ಮಾರ್ಗಶಿರ, ಭಗವಂತ ಒಂದು ಕಡೆ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಎಲ್ಲ ಮಾಸಗಳಲ್ಲೂ ನಾನು ಮಾರ್ಗಶಿರ ಮಾಸನಾಗಿದ್ದೇನೆ. ಅದು ದೇವತೆಗಳಿಗೆ ಬೆಳಗ್ಗೆ ಬೆಳಗ್ಗೆ ಬರುವಂಥ ಏಕಾದಶಿ, ಇದೆಲ್ಲ ಕೂಡ ಪಕ್ಕಕ್ಕಿಟ್ಟರೆ ಇದರಿಂದ ನಾವು ತಿಳ್ಕೊಳ್ಳೋದೇನು ಅಂತಂಬೋದು ನಮಗೆ ಪ್ರಧಾನ. ಅದು ಯಾವಾಗ ಮಾಡಬೇಕು, ಎಷ್ಟೊಂದು ಯಾಕೆ ಮಾಡ್ತಾರೆ, ಎಲ್ಲಿಂದ ಇಂಟ್ರಡ್ಯೂಸ್ ಆಯಿತು, ಅದು ಮಾಡೋದ್ರಿಂದ ನನಗೇನು ಫಲ, ಇದೆಲ್ಲ ನಾವು ಪಕ್ಕಕ್ಕೆ ಇಡೋಣ. ಫಸ್ಟು ಸ್ವಲ್ಪ ಸಾಂಪ್ರದಾಯಕ್ಕೆ ಸಂಬಂಧಪಟ್ಟದ್ದೆಲ್ಲ ಪಕ್ಕಕ್ಕೆ ಇಡೋಣ. ಸನಾತನಕ್ಕೆ ಸಂಬಂಧಪಟ್ಟ ತೊಗೊಂಬೇಡ. ಸನಾತನ ಅಂತಂದರೆ ಎಲ್ಲರಿಗೂ ಅಪ್ಲೈ ಆಗುವಂಥದ್ದು. ಭಾರತಕ್ಕೆ ಮಾತ್ರ ಅಲ್ಲ, ಹಿಂದೂಗಳಿಗೆ ಮಾತ್ರ ಅಲ್ಲ. ಸನಾತನ ಅಂತಂದರೆ ಇಡೀ ಪ್ರಪಂಚದಲ್ಲಿ ಮನುಷ್ಯ ಪ್ರಾಣಿ ಎಲ್ಲೆಲ್ಲಿದೆಯೋ ಎಲ್ಲರಿಗೂ ಅಪ್ಲೈ ಆಗುವಂಥ ಧರ್ಮವನ್ನು ಸನಾತನ ಧರ್ಮ ಅಂತ ಕರಿತೇವೆ. ಸನಾತನ ಧರ್ಮ ಹಿಂದೂ ಧರ್ಮ ಅಲ್ಲ. ಸನಾತನ ಅಂತಂದರೆ ಚೇಂಜ್ ಆಗೋದಿಲ್ಲ. ಕಾಲ, ದೇಶ, ಕಾಲ, ಪರಿಸ್ಥಿತಿಗೆ ಅನುಗುಣವಾಗಿ ಯಾವುದು ಚೇಂಜ್ ಆಗೋದಿಲ್ಲವೋ ಅದನ್ನು ಸನಾತನ ಧರ್ಮ ಅಂತೀವಿ. ಈಗ ಸುಳ್ಳು ಹೇಳಬಾರದು, ಹಿಂಸೆ ಮಾಡಬಾರದು, ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಳ್ಳಬೇಕು, ಇದು ಸನಾತನ ಧರ್ಮ. ಏಕೆಂದರೆ ಇದು ಎಲ್ಲರಿಗೂ ಅಪ್ಲೈ ಆಗ್ತದೆ, ಎಲ್ಲ ದೇಶದವರೆಗೂ ಅಪ್ಲೈ ಆಗ್ತದೆ. ಅದೇ ನಾವು ಹಿಂದೂ ಧರ್ಮವನ್ನು ತೊಗೊಂಡು ಅಂದ್ಕೊಳ್ಳಿ, ನಾವು 16 ಸಂಸ್ಕಾರಗಳು ಮಾಡಬೇಕು, ಜಾತಕರ್ಮದಿಂದ ಹಿಡಿದು ನಾಮಕರಣ, ಚೌಲ, ಆಮೇಲೆ ವಿವಾಹ, ಗರ್ಭಾಧಾನ ಮತ್ತು ಉತ್ತರ ಕ್ರಿಯೆಗಳು, ವೈದಿಕಗಳು, ಇದೆಲ್ಲ ಹಿಂದೂಗಳಲ್ಲಿ, ಅದರಲ್ಲಿ ಎಸ್ಪೆಷಲಿ ಬ್ರಾಹ್ಮಣರು ಮಾಡ್ತಾರೆ. ಕ್ರಿಶ್ಚಿಯಾನಿಟಿ ಅವರು ಎಲ್ಲಿ ಮಾಡ್ತಾರೆ, ಬೇರೆ ಮತದವ್ರು ಎಲ್ಲಿ ಮಾಡ್ತಾರೆ, ಮಾಡಲ್ಲ. ಅದು ಸನಾತನ ಅಲ್ಲ. ಅದು ಈ ಜನ್ಮದಲ್ಲಿ ಈ ದೇಹವನ್ನು ಪಡೆದುಕೊಂಡು ಅದು ಒಂದು ವರ್ಗಕ್ಕೆ ಸೇರಿದಂಥ ಒಂದು ಮತದಲ್ಲಿ ಹುಟ್ಟಿರೋದ್ರಿಂದ ಅದರ ಪ್ರಭಾವ ನನ್ನ ಮೇಲೆ ಇರುತ್ತೆ ಅಷ್ಟೆ. ಸಪೋಸ್ ನಾನು ಬ್ರಾಹ್ಮಣ ಆಗಿದ್ದೇನೆ, ಈಗ ಮುಂದಿನ ಜನ್ಮದಲ್ಲಿ ಬೇರೆ ಕ್ರಿಶ್ಚಿಯಾನಿಟಿಯಲ್ಲಿ ಹುಟ್ಟಿದೆ ಅಂದ್ಕೊಳ್ಳಿ, ಆವಾಗ ವೈದಿಕ ಮಾಡ್ತೀನ? ಈಗ ಇದ್ದಂಥ ನನ್ನ ನಂಬಿಕೆಗಳೇನಿದೆ, ನನಗೆ ದ್ವೈತಾದ್ವೈತ ವಿಶಿಷ್ಟಾದ್ವೈತಗಳು ಯಾವುದೋ ಒಂದು ಕ್ಯಾಟಗರಿಯಲ್ಲಿ ಸೇರಿದ್ದೇನೆ ಅಂದ್ಕೊಳ್ಳಿ, ಆ ಮತಗಳು ಆವಾಗಿರ್ತದ? ಇರಲ್ಲ. ಸೋಷಿಯಲ್ ಮೀಡಿಯಲ್ಲಿ ಇವಾಗೇ ನೋಡ್ಬೋದು ನೀವು, ಒಂದೊಂದು ಮತವನ್ನು ಟೀಕೆ ಮಾಡ್ತಾ ಅವರಲ್ಲಿ ಹೀಗೆ ಇವರಲ್ಲಿ ಹಾಗೆ ಅಂತ ಜಗಳ ಮಾಡ್ಕೊಳ್ತಾ ಇರ್ತೇವೆ. ಯಾಕಂದರೆ ಜಗಳ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ಬರೋ ಜನ್ಮದಲ್ಲಿ ನಾವು ಹಾಗೆ ಹುಟ್ಟಬೇಕಾಗತ್ತೆ. ಅಫ್ಘಾನಿಸ್ತಾನಲ್ಲಿ ಒಂದು ಹಳೆಯ ಬುದ್ಧನ ಒಂದು ವಿಗ್ರಹ ಇತ್ತು. ಅದರಲ್ಲಿ ಒಂದು 10 ಜನ ಸೇರಿಕೊಂಡು ಮುಸ್ಲಿಮರು ಅದನ್ನು ಹೊಡೆದರು. ಏನೋ ಹಿಂದಿನ ಜನ್ಮದಲ್ಲಿ ಅವನೇ ಆ ಬೌದ್ಧ ಮತಕ್ಕೆ ಸೇರಿ ಅವನೇ ಕಟ್ಟಿಸಿರ್ಬೋದು, ಅವನೇ ಡಿಸ್ಟ್ರಾಯ್ ಮಾಡಿದ. ಹಾಗಾಗಿ ಯಾರು ಯಾವ ಮತ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಶರೀರ ಅಂದರೆ ಟೆಂಪರರಿ. ಇವತ್ತು ನಾನು ಬ್ರಾಹ್ಮಣ ಆದವನು ನಾಳೆ ಬ್ರಾಹ್ಮಣ ಆಗಬೇಕು ಅಂತಿಲ್ಲ, ಬೇರೆ ಜಾತಿ ಆದವನು ಇನ್ನೊಂದು ಜಾತಿ ಬೇರೆ ಜಾತಿ ಆಗಬೇಕು ಅಂತಿಲ್ಲ. ಯಾರು ಏನಾಗಬೇಕು ಎಂಬುದು ನಮ್ಮ ಕೈಯಲ್ಲಿಲ್ಲ. ಹಾಗಾಗಿ ಸನಾತನಕ್ಕೆ ಸಂಬಂಧಪಟ್ಟದ್ದು ಮಾತ್ರ ನೋಡೋಣ. ಮೋಕ್ಷದ ಚಿಂತನೆ ಹೇಗೆ, ಏಕಾದಶಿಗೆ ಸಂಬಂಧಪಟ್ಟದ್ದು ಮಾತ್ರ ನೋಡೋಣ. ಒಬ್ಬೊಬ್ಬರ ಚಿಂತನೆ ಮತ್ತು ತಾತ್ವಿಕ ಕೋಣಕ್ಕೆ ಹೋದಾಗ ಬೇರೆ ಬೇರೆ ಆಗ್ತದೆ. ದ್ವೈತಾದ್ವೈತ, ವಿಶಿಷ್ಟಾದ್ವೈತ, ಕ್ರಿಶ್ಚಿಯಾನಿಟಿ, ಇಸ್ಲಾಂ, ಜೈನ್, ಬುದ್ಧಿಸಮ್, ಇದರಲ್ಲೆಲ್ಲ ಕೂಡ ಮೋಕ್ಷದ ಕಾನ್ಸೆಪ್ಟ್ ಈಸ್ ಡಿಫ್ರೆಂಟ್. ಅದು ತಾರ್ಕಿಕ ಕೋಣದಲ್ಲಿ ಬರುತ್ತೆ ಅಥವಾ ತತ್ವ ನಿರೂಪಣೆಯಲ್ಲಿ ಬರುತ್ತೆ. ಇಲ್ಲಿ ಸನಾತನ ಧರ್ಮದಲ್ಲಿ ಏನಂತಂದರೆ ಕಾಮನ್ ಆಗಿರೋ ವಿಷಯಗಳು ಮಾತ್ರ ಬರುತ್ತೆ. ಯಾರೋ ಒಬ್ಬರಿಗೆ ಮಾತ್ರ ಅಪ್ಲೈ ಆಗುತ್ತೆ, ಬೇರೆಯವ್ರಿಗೆ ಅಪ್ಲೈ ಆಗೋದಿಲ್ಲ ಅಂತಲ್ಲ, ಎಲ್ಲರಿಗೂ ಅಪ್ಲೈ ಆಗುವಂಥದ್ದು. ಸೊ ನೋಡೋಣ ಇದ್ರ ಬಗ್ಗೆ. ಸೊ ವೈಕುಂಠ ಏಕಾದಶಿಯನ್ನು ಎಸ್ಪೆಷಲಿ ಮೋಕ್ಷದ ಏಕಾದಶಿ, ಎಸ್ಪೆಷಲಿ ಮೋಕ್ಷವನ್ನು ನಮಗೆ ಗುರ್ತು ಮಾಡಿ ಅಥವಾ ಮೋಕ್ಷದ ಪ್ರಯತ್ನಕ್ಕೆ ಸಹಕಾರ ಮಾಡುವಂಥ ಏಕಾದಶಿ ಅಂತಕೊಂಡು ನಾವು ಹೇಗೆ ಬೇಕಾದ್ರೆ ಹಾಗೆ ಅಂದ್ಕೊಳ್ಬೋದು. ನೆಕ್ಸ್ಟ್, ನಾವು ಪ್ರಾರಂಭದ ಪಾಠದಲ್ಲಿ ಮನಃಶಾಸ್ತ್ರ ಪ್ರಾರಂಭವಾದಾಗ ಉಪನಿಷತ್ತು ಬಗ್ಗೆ ನಾವು ಹೇಳ್ತಾ ಉಪ ಅಂತಂಬೋ ಶಬ್ದಕ್ಕೆ ಅರ್ಥವನ್ನು ನೋಡ್ತಾ ಬಂದ್ವಿ. ಮನುಷ್ಯನ ಗುರಿ ಏನು ಅಂತಂದರೆ ಉಪನಯನ, ಉಪಾಧ್ಯಾಯ, ಉಪನಿಷತ್ತು, ಉಪವಾಸ, ಉಪಶಮ. ಇದು ಬ್ರಾಹ್ಮಣರಿಗೆ ಮಾತ್ರ ಲಿಮಿಟೆಡ್ ಅಂತ ಅಂದ್ಕೊಳ್ಬೇಡಿ, ಗಂಡಸರಿಗೆ ಮಾತ್ರ ಲಿಮಿಟೆಡ್ ಅಂದ್ಕೋಬೇಡಿ, ಎಲ್ಲರಿಗೂ ಅಪ್ಲೈ ಆಗುತ್ತೆ ಇದು. ಅಂದರೆ ಉಪನಯನ ನಾವು ಹೆಣ್ಣುಮಕ್ಕಳು ಮಾಡಲ್ಲ ರೀ. ಉಪನಯನ ಅಂತಂದರೆ ನಮಗೆ ಗೊತ್ತಿರೋದೇನು ಜನಿವಾರ ಹಾಕ್ಕೊಳ್ಳೋದು ಅಂತ. ದಟ್ ಈಸ್ ಇನ್ಸಿಗ್ನಿಫಿಕೆಂಟ್. ಉಪನಯನ ಅಂತಂದರೆ ಅರ್ಥ ಏನಂದರೆ ದೀಕ್ಷೆಯನ್ನು ಹಿಡಿಯೋದು, ಕಮಿಟ್ಮೆಂಟ್. ಇದು ಎಲ್ಲರಿಗೂ ಇದಲ್ವಾ? ಎಲ್ಲರದ್ರಲ್ಲೂ ಈ ಥರ ದೀಕ್ಷೆ ಇದೆ. ನಾನು ಇವತ್ತಿಂದ ಇದು ಮಾಡ್ತೇನೆ, ಕಮಿಟ್ ಆಗ್ತೇನೆ. ಬುದ್ಧಿಸಮ್ಲಿಲ್ವಾ? ಅವರು ಇನ್ನು ಮೇಲೆ ನಾನು ಭಿಕ್ಷಾಟನ ಮಾಡ್ತೇನೆ, ಜೀವನ ಮಾಡ್ತೀನಿ ಅಂತ ಒಂದು ಗುರುಗಳ ಹತ್ರ ಹೋಗಿ ಒಂದು ಕಮಿಟ್ಮೆಂಟ್ ತೊಗೊಳ್ಳಲ್ವಾ? ಜೈನಿಸಮಲ್ಲಿಲ್ವಾ? ಕ್ರಿಶ್ಚಿಯಾನಿಟಿಯಲ್ಲಿಲ್ವಾ? ಇಸ್ಲಾಮಲ್ಲಿ ಎಲ್ಲದರಲ್ಲೂ ಇದೆ. ನಮ್ಮ ಭಾಷೆಯಲ್ಲಿ ಪದ ಇದೆ, ನಾವು ಅವರ ಭಾಷೆಯಲ್ಲಿ ಬೇರೆ ಪದವನ್ನು ಬಳಸ್ತೇವೆ. ಬಟ್ ಮಾಡುವಂಥ ಕರ್ತವ್ಯ ಏನು ಅಂತಂದರೆ ಕಮಿಟ್ಮೆಂಟ್, ದೀಕ್ಷೆಯನ್ನು ಪಡೆಯೋದು.
ಸೊ ಉಪನಯನ ಅಂತಂದರೆ ಏನು ದೀಕ್ಷೆ ಪಡ್ತೀವಿ? ನಾನು ಇನ್ನು ವೇದವನ್ನು ಓದಿ ವೇದಶಾಸ್ತ್ರ ಅಧ್ಯಯನವನ್ನು ಮಾಡಿ ಭಗವಂತನನ್ನು ತಿಳಿತೇನೆ ಅಂತಂಬೋ ದೀಕ್ಷೆ ಪಡೆಯೋದಕ್ಕಾಗಿ ಉಪನಯನ ಅಂತಂತಾರೆ. ಇವತ್ತೇನಾಗಿದೆ, ಸಂಧ್ಯಾವಂದನೆ ಮಾಡಬೇಕಾದ್ರೆ ಉಪನಯನ ಮಾಡಬೇಕಷ್ಟೇ ಗೊತ್ತಿದೆ. ಸಂಧ್ಯಾವಂದನೆ ಮಾಡೋದಕ್ಕೆ ದೀಕ್ಷೆ, ಅದು ಪೂರ್ತಿ ಅದರ ಯಾವುದು ಇನ್ಸಿಗ್ನಿಫಿಕೆಂಟೋ ಅದು ಇನ್ಸಿಗ್ನಿಫಿಕೆಂಟ್ ಆಗಿಬಿಟ್ಟಿದೆ, ಯಾವುದು ಇನ್ಸಿಗ್ನಿಫಿಕೆಂಟೋ ಅದು ಸಿಗ್ನಿಫಿಕೆಂಟ್ ಆಗಿದೆ ಈಗ. ಸೊ ಉಪನಯನ ಅಂತಂಬೋದು ಕಮಿಟ್ಮೆಂಟ್. ಇದು ಹೆಣ್ಣು ಮಕ್ಕಳಿಗೂ ಅಪ್ಲೈ ಆಗ್ತದೆ. ಅವ್ರಿಗೂ ಕಮಿಟ್ಮೆಂಟ್ ಬೇಕಲ್ವ, ಅವ್ರ ಜೀವನದಲ್ಲಿ ಎಲ್ಲರಿಗೂ ಮೋಕ್ಷ ಬೇಕು. ಗಂಡಸರಿಗೆ ಮಾತ್ರ ಮೋಕ್ಷ, ಮನುಷ್ಯರಿಗೆ ಮಾತ್ರ ಮೋಕ್ಷ, ಅದರಲ್ಲೂ ಬ್ರಾಹ್ಮಣರಿಗೆ ಮಾತ್ರ ಮೋಕ್ಷ ಅಂತ ಯಾರು ಹೇಳಿದ್ದಾರೆ? ಎಲ್ಲಿಯೂ ಇಲ್ಲ. ಭಗವಂತ ಸೃಷ್ಟಿ ಮಾಡಿದ ಎಲ್ಲರಿಗೂ ಕೂಡ ಮೋಕ್ಷಕ್ಕೆ ಎಲಿಜಿಬಲ್ ಆದವರೇ, ಆದರೆ ಅವ್ರು ಹೋಗೋದಿಲ್ಲ ಅಷ್ಟೇ, ಅವ್ರ ಅದು ಕಾಳಜಿ ಇರಲ್ಲ ಅಷ್ಟೆ. ಸೊ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಅಸಲು ಯಾವುದೇ ಜಾತಿ ಆಗಲಿ ಉಪನಯನ ಅಂತಂದರೆ ಕಮಿಟ್ಮೆಂಟ್ ಅಷ್ಟೇ. ಯಾಕಂದರೆ ಇವತ್ತು ನಮಗೆ ಶಬ್ದಗಳಿಂದ ಏನಾಗಿದೆ, ನಾವು ಅದನ್ನು ಕಾಪಿರೈಟ್ ಮಾಡ್ಕೊಂಬಿಟ್ಟಿದ್ದೀವಿ, ಪೇಟೆಂಟ್ ರೈಟ್ಸ್ ತೊಗೊಂಡ್ಬಿಟ್ಟಿದ್ದೀವಿ. ಉಪನಯನ ಅಂತಂದರೆ ಜನಿವಾರ ಹಾಕ್ಕೊಳ್ಳೋದಷ್ಟೇ, ಬೇರೆ ಏನು ಶಬ್ದವನ್ನು ಅದು ತೊಗೊಳ್ಳೋದಿಲ್ಲ. ಸೇವೆ ಅಂತಂದರೆ ಏನು, ಯಾವುದೋ ದೇವಸ್ಥಾನದಲ್ಲೋ ಮಠದಲ್ಲೋ ಒಂದು ಲಿಸ್ಟ್ ಇರ್ತದೆ, ಆ ಸೇವೆಯಲ್ಲಿ ಕಲ್ಯಾಣೋತ್ಸವ 5,000, ಅಭಿಷೇಕ 200 ರೂಪಾಯಿ, ಇದು ಸೇವೆಗಳು, ನಮಗೆ ಗೊತ್ತಿರೋ ಸೇವೆಗಳಿದೆ. ಸೇವೆ ಅಂತ ಯಾರನ್ನ ವರ್ಡ್ ಬಡಿಸಿದ್ರೆ ನಮಗೆ ದೇವಸ್ಥಾನದ ಬೋರ್ಡ್ ಕೆಳಗೆ ಹೋಗ್ತದೆ, ಆನ್ಲೈನ್ ಬುಕ್ ಮಾಡೋದು ಬರ್ತದೆ. ಯಾಕಂದರೆ ಅದು ನಮಗೆ ರಿಜಿಸ್ಟರ್ ಆಗೋಗ್ಬಿಟ್ಟಿದೆ ಸೇವೆ ಅಂದರೆ. ಸೇವೆ ಅಂತಂದರೆ ಕಷ್ಟದಲ್ಲಿದ್ದವರಿಗೆ ಪ್ರಾಮಾಣಿಕವಾಗಿ ಅವರಿಗೆ ನಮ್ಮಿಂದ ಆಗುವಂಥ ಸಹಾಯವನ್ನು ಮಾಡೋದನ್ನು ಸೇವೆ ಅಂತೇವೆ. ಅದು ಇವಾಗ ದೇವಸ್ಥಾನದವ್ರಿಗೆ ಪೇಟೆಂಟ್ ರೈಟ್ಸ್ ಆಗಿಬಿಟ್ಟಿದೆ. ನೀವು ಸೇವೆ ಅಂತಂದರೆ ಅದೇ ನೆನಪು ಬರುತ್ತೆ. ಯಾರಿಗಾನ ಸೇವೆ ಮಾಡ್ರಪ್ಪ ಅಂತಂದರೆ ಯಾವ ಸೇವೆ ಮಾಡಿಸ್ಬೇಕು? ಕನಕ ಮಹಾಪೂಜೆ ಮಾಡಿಸ್ಬೇಕೋ, ಪಂಚಾಮೃತ ಮಾಡಿಸ್ಬೇಕು ಅಂತ ಕೇಳ್ತಾರೆ. ಇವತ್ತು ಹಂಗಾಗ್ಬಿಟ್ಟಿದೆ. ಇನ್ನು ದೇವರು, ಭಕ್ತಿ ಅಂದ್ರೂ ಅಷ್ಟೇ. ಭಕ್ತಿ ಅಂತಂದರೆ ಮೊದಲು ಬರೋದೇನು, ಯಾವ ಪೂಜೆ ಮಾಡಿಸ್ಬೇಕು, ಯಾವ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಕೇಳ್ತಾರೆ. ಭಕ್ತಿ ಅಂತಂದರೆ ಏನು? ಪ್ರೀತಿ ಅಥವಾ ಇಷ್ಟ. ಪ್ರೀತಿ ಎಂಬ ವರ್ಡ್ ಸಿನಿಮಾದವ್ರು ತೊಗೊಂಡ್ಬಿಟ್ಟಿದ್ದಾರೆ, ಅಲ್ಲಿ ಕಾಪಿ ರೈಟ್ ಆಗಿದೆ. ಪ್ರೀತಿ ಅಂದರೆ ನಮ್ಮ ಸಿನಿಮಾ ಕಡೆ ಹೋಗ್ತದೆ. ಇನ್ನೇನು ಇಟ್ಕೋಬೇಕು ನಾವು ಆಧ್ಯಾತ್ಮಿಕದಲ್ಲಿ? ಇಷ್ಟ ಅಂತ ಇಟ್ಕೋಬೇಕು. ಸೊ ಇಷ್ಟ ಅಂತಂದರೆ ಏನು? ಇಷ್ಟ ಅಂತಂಬೋದು ನಾವು ಮಕ್ಕಳನ್ನು ಇಷ್ಟಪಡ್ತೇವೆ, ಸ್ನೇಹಿತರನ್ನು ಇಷ್ಟಪಡ್ತೇವೆ, ಹಿರಿಯರನ್ನು ಇಷ್ಟಪಡ್ತೇವೆ, ಗುರುಗಳನ್ನು ಇಷ್ಟಪಡ್ತೇವೆ. ಅದೇ ಇಷ್ಟ ಭಗವಂತನ ಮೇಲೆ ಕೂಡ ಇರಬೇಕು. ಮಕ್ಕಳ ಮೇಲೆ ತೋರಿಸುವಂಥ ಇಷ್ಟ ಭಗವಂತನ ಮೇಲೆ ಕೂಡ ಇದ್ದರೆ ಅದನ್ನು ಭಕ್ತಿ ಅಂತೇವೆ. ಇಲ್ಲಿ ಭಕ್ತಿ ಎಂಬ ವರ್ಡ್ ಯೂಸ್ ಮಾಡಿದ್ರೆ ನಮಗೆ ಟಿ ವಿ ಕಡೆ ಆಗಲಿ ದೇವಸ್ಥಾನದ ಕಡೆ ಅಲ್ಲಿ ಹೋಗ್ತದೆ. ಅದಕ್ಕೋಸ್ ಇಷ್ಟ ಅಂತ ಇಟ್ಕೋಬೇಕು. ಇನ್ನು ದೇವರು, ಭಗವಂತ ಈ ಪದಗಳನ್ನು ಬಳಸಿದ್ರೆ ಎಲ್ಲ ಪ್ರವಚನಕಾರರು ಅವ್ರಿಗೆ ಹೇಗೆ ಬೇಕೋ ಹಂಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದ ಕಾರಣ ಭಗವಂತ ಅಂದರೆ ಯಾರು ಭಗವಂತ? ಶಿವನೋ ವಿಷ್ಣುವೋ? ಈ ಥರ ನಮಗೆ ಕನ್ಫ್ಯೂಷನ್ ಶುರುವಾಗ್ತದೆ. ಅದಕ್ಕೆ ಬ್ರಹ್ಮ ಅಂತ ಅಂದ್ಕೊಳ್ಳಿ. ಆಧ್ಯಾತ್ಮಿಕದಲ್ಲಿ ಭಗವಂತನ ಬಗ್ಗೆ ಚಿಂತನೆ ಮಾಡಬೇಕು ಅಂದರೆ ನಿಮಗಿರುವಂಥ ರಿಸರ್ವ್ಡ್ ಆಗಿರೋ ವರ್ಡ್ ಯಾವುದಂದರೆ ಬ್ರಹ್ಮ. ಬ್ರಹ್ಮ ಅಂದರೆ ಅರ್ಥ ಏನಂತಂದರೆ ಶಾಸ್ತ್ರದಲ್ಲಿ ದೊಡ್ಡವನು ಅಥವಾ ಹಿರಿಯ ವಿಷಯವನ್ನು ಗೊತ್ತಿದ್ದವನನ್ನು ಬ್ರಹ್ಮ ಅಂತಂತಾರೆ. ಯಾಕೆ ಇದೆಲ್ಲ ಹೇಳಿದೆ ಅಂತಂದರೆ, ಉಪ ಅಂತಂಬೋ ಶಬ್ದ ಎಲ್ಲ ಕೂಡ ನಮಗೆ ಗೊತ್ತಿದ್ದನ್ನೇ ಅಪ್ಲೈ ಮಾಡಿಕೊಂಡು ಅದನ್ನೇ ನಾವಿಲ್ಲಿ ಬಳಸ್ತೇವೆ. ಉಪನಯನ ನಮಗೆ ಗೊತ್ತಿದ್ದು ಜನಿವಾರ ಹಾಕ್ಕೊಳ್ಳೋ ಪ್ರೋಗ್ರಾಮು ಅಲ್ಲ. ಉಪ ಅಂತಂದರೆ ಎತ್ತರ ಅಂತ ಅರ್ಥ. ಸೊ ನಿಮಗೆ ಅನೇಕ ಭಾಷೆಗಳಲ್ಲೂ ಇದೆ ಉಪ. ಸಂಸ್ಕೃತದಲ್ಲಿ, ಇಂಗ್ಲೀಷಲ್ಲಿ ಅಪ್ ಅಂತೇವೆ, ಕನ್ನಡದಲ್ಲಿ ಉಪರಿ ಅಂತೀವಿ, ತೆಲುಗಲ್ಲಿ ಉಪರಿತಲಮು ಅಂತೇವೆ, ಜರ್ಮನ್ ಭಾಷೆಯಲ್ಲಿ ಓಭರ್ ಅಂತೇವೆ, ಹಿಂದಿಯಲ್ಲಿ ಊಪರ್ ಅಂತೇವೆ. ಎಲ್ಲ ಈ ಉಪ ಶಬ್ದದಿಂದ ಅಂದರೆ ಮೇಲೆ ಅಂತ ಅರ್ಥ. ಉಪ ಅಂತಂದರೆ ಹತ್ತಿರ ಅಂತ ಕೂಡ ಅರ್ಥ ಇದೆ, ಆದರೆ ನಿಜವಾದಂಥ ಅರ್ಥ ಏನು ಅಂತಂದರೆ ಎಲಿವೇಟೆಡ್, ಮೇಲೆ ಅಂತ ಅರ್ಥ. ಅಂದರೆ ಎಲಿವೇಟೆಡ್ ಕಮಿಟ್ಮೆಂಟ್ ಅಂತೇವೆ ನಾವು. ಉಪನಯನ ಮೇಲಕ್ಕೆ ಕರ್ಕೊಂಡು ಹೋಗುವುದು, ಹತ್ತಿರಕ್ಕೆ ಕರ್ಕೊಂಡು ಹೋಗುವುದು ಅಂತಂಬೋದು ವ್ಯವಹಾರದ ಮೀನಿಂಗ್ ಅದು. ಉಪನಯನ, ಉಪವಾಸ ಅಂದರೆ ದೇವರ ಹತ್ತಿರ ಇರೋದು ಅಂತ ಅರ್ಥ ಅಲ್ಲ. ದೇವರ ಹತ್ತಿರ ಅಂದರೆ ಏನು? ದೇವ್ರ ಕೋಣದಲ್ಲಿ ದೇವ್ರ ಫೋಟೋ ಮುಂದೆ ಕೂತ್ಕೊಳ್ಳೋದ ಅಲ್ಲ. ಉಪ ಅಂತಂದರೆ ಮೇಲೆ, ಎತ್ತರದಲ್ಲಿರೋದು. ಎತ್ತರದಲ್ಲಿ ಅಂತಂದರೆ ಏನು? ಶ್ರೇಷ್ಠವಾದದ್ದು ವೇದ ಯಾವುದು ಹೇಳುತ್ತೋ ಅದು ಅಂತ ಅರ್ಥ. ಸೊ ಉಪನಯನ, ಉಪಾಧ್ಯಾಯ. ನೀವು ದೊಡ್ಡ ವಿಷಯ ತಿಳ್ಕೊಳ್ಬೇಕು, ಎತ್ತರಕ್ಕೆ ಹೋಗಬೇಕಾದ್ರೆ ನಿಮಗೆ ಮೊದಲು ನಿಮ್ಮನ್ನು ಆ ಕಡೆ ಕರ್ಕೊಂಡು ಹೋಗೋನೊಬ್ಬನು ಬೇಕಲ್ವಾ? ಗೊತ್ತಿದ್ದವನು ಇರಬೇಕು. ನೀವು ಅಮೆರಿಕಾಗೆ ಹೋಗಬೇಕು ಅಂತಂದರೆ ಅಮೆರಿಕಾಗೆ ಹೋದ ಫ್ರೆಂಡ್ಸನ್ನು ಫಸ್ಟ್ ಕೇಳ್ತೇವೆ, ಏನಪ್ಪ ಅಲ್ಲಿ ಜೀವನ ಹೇಗಿದೆ, ನಾವು ಅಲ್ಲಿ ನಮ್ಮ ಊಟ ಎಲ್ಲ ಹೇಗೆ, ಕಷ್ಟ, ರೆಂಟು ಎಲ್ಲ ಕೇಳ್ತೇವೆ. ಅಂದರೆ ಅಲ್ಲಿ ಗೊತ್ತಿದ್ದವನು ಕರ್ಕೊಂಡು ಹೋಗ್ಬೇಕು. ಇಲ್ಲಿ ಉಪನಯನ ಆದ ಮೇಲೆ ಅವನನ್ನು ಎತ್ತರಕ್ಕೆ ಕರ್ಕೊಂಡು ಹೋಗೋನು ಯಾರು? ಉಪಾಧ್ಯಾಯ. ಆ ಎತ್ತರದಲ್ಲಿ ಇರೋವನು ಅಂತ ಅರ್ಥ.
ಆ ಎತ್ತರಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಏನು ಸಬ್ಜೆಕ್ಟ್ ಬೇಕು? ಉಪನಿಷತ್ತು. ಉಪನಿಷತ್ತಿಲ್ಲದೆ ಇದ್ದರೆ ನಮಗೆ ಮೇಲೆ ಹೋಗ್ಲಿಕ್ಕಾಗಲ್ಲ. ಮೇಲಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಯಾವುದು ನಮಗೆ ಶಾಸ್ತ್ರ ಸಹಾಯ ಮಾಡುತ್ತೋ ಅದನ್ನು ಉಪನಿಷತ್ತು ಅಂತೀವಿ. ಅದು ವೇದ. ಮತ್ತು ವೇದದಲ್ಲಿ 4 ಭಾಗ ಅಂತ ಹೇಳಿದ್ವಿ. ಸಂಹಿತಾ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ 4 ಭಾಗ ಹೇಳಿದ್ವಿ. 4 ಅರ್ಥ, ಈ ವೇದದ ಅರ್ಥದ ಕರ್ಮದ ಭಾಗವೇ, ಅಂದರೆ ಅದರ ಮೂಲಾರ್ಥ ಎಸೆನ್ಸೇ ಇರೋದೇ ಉಪನಿಷತ್ತು. ಅದರಿಂದ ನಾವೇನು ಮಾಡ್ತೇವೆ? ಉಪನಿಷತ್ತು ತಿಳ್ಕೊಂಡ ಮೇಲೆ ಉಪವಾಸ, ನಾವು ಎತ್ತರದಲ್ಲಿ ವಾಸ ಮಾಡ್ತೇವೆ. ಅಂದರೆ ಭಗವಂತನ ಎಲಿವೇಟೆಡ್ ಸ್ಟೇಜಿಂದ ಭಗವಂತನ ಬಗ್ಗೆ ನಾವು ತಿಳ್ಕೊಂಡು ಎತ್ತರದಲ್ಲಿ ವಾಸ ಮಾಡ್ತೇವೆ. ಎತ್ತರದಲ್ಲಿ ವಾಸ ಮಾಡೋದ್ರಿಂದ ನಮಗೇನು ಬರುತ್ತೆ? ಉಪಶಮ. ಉಪಶಮ ಅಂದ್ರೇನು? ಮೋಕ್ಷ. ಶಮ ಅಂತಂದರೆ ಆನಂದ. ಉಪಶಮ ಅಂತಂದ್ರೆ ಏನು? ಉತ್ಕೃಷ್ಟವಾದ ಆನಂದ. ಅಂದರೆ ಅದಕ್ಕೆ ನೀವು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ಆನಂದ ಇರುತ್ತೆ ಅಲ್ಲಿ. ಇದು ಉಪಶಬ್ದದ ಅರ್ಥ. ಇಲ್ಲಿ ಈ ಟಾಪಿಕ್ಕಲ್ಲಿ ಉಪವಾಸ ಅಂತಂಬೋದು ನಾವು ಹೈಲೈಟ್ ಮಾಡಿಕೊಳ್ಳೋಣ. ಯಾಕಂದರೆ ಏಕಾದಶಿ ಬಂದರೆ ಉಪವಾಸ ಅಂತ ಬರುತ್ತೆ. ಸೊ ಉಪವಾಸ ಮಾಡಬೇಕು ಅಂತಂದರೆ ನಾವು ಮೊದಲು ಉಪನಯನ ಆಗಿರಬೇಕು, ಕಮಿಟ್ಮೆಂಟ್ ಬೇಕು. ಕಮಿಟ್ಮೆಂಟ್ ಇದ್ದರೆ ಸಾಲದು, ಗುರುಗಳು ಬೇಕು. ಗುರುಗಳಿದ್ದರೆ ಸಾಲದು, ಶಾಸ್ತ್ರ ಬೇಕು. ಶಾಸ್ತ್ರ ಇದ್ದರೆ ಸಾಲದು, ಶಾಸ್ತ್ರವನ್ನು ತಿಳ್ಕೊಂಡು ಎಕ್ಸ್ಪೀರಿಯನ್ಸ್ ಆಗಬೇಕು. ಎಕ್ಸ್ಪೀರಿಯನ್ಸ್ ಆದರೆ ಮೋಕ್ಷ ಸಿಗತ್ತೆ. ಇಷ್ಟು ಕಾನ್ಸೆಪ್ಟ್ ಇದೆ ಇಲ್ಲಿ. ನೋಡಿದರೆ ಶಬ್ದಾರ್ಥವನ್ನು ನೋಡಿದ್ವಿ. ಇನ್ನು ಉಪವಾಸ ವಿಚಾರಕ್ಕೆ ಬರೋಣ. ಎಸ್ಪೆಷಲಿ ಉಪವಾಸ ಅಂತ ಅಂಬೋ ಬಂದರೆ ಉದ್ದೇಶ ಏನು? ಏಕಾದಶಿ ಉಪವಾಸ ಆಗಬಹುದು ಅಥವಾ ಶಿವರಾತ್ರಿ ಉಪವಾಸ ಆಗಬಹುದು. ಯಾವುದೇ ಉಪವಾಸದ ಮೇನ್ ಮೋಟೋ ಏನು? ಇದು ನಮ್ಮದೇ ಮಾತ್ರ ಅಲ್ಲ, ಜೈನಿಸಮ್ಲಿ ಬರುವಂಥ ಉಪವಾಸ ಇದೆ, ರಂಜಾನಲ್ಲಿ ಬರುವಂಥ ಉಪವಾಸಗಳಿದೆ, ಕ್ರಿಶ್ಚಿಯಾನಿಟಿಲಿ ಉಪವಾಸ ಇರಬಹುದು, ನನಗೆ ಗೊತ್ತಿಲ್ಲ. ಬೇರೆ ಬೇರೆ ಕಡೆ ಉಪವಾಸಗಳೇನೇನಿದೆ ಎಲ್ಲ ಅಪ್ಲೈ ಆಗ್ತದೆ. ಕೇವಲ ನಮ್ಮ ಬ್ರಾಹ್ಮಣರಿಗೆ ಮಾತ್ರ ಅಂದ್ಕೋಬೇಡಿ. ಇಲ್ಲಿ ಉಪವಾಸ ಮಾಡೋದು ಅಂತಂದರೆ ನಾವು ಏನನ್ನು ತಿನ್ನಬಾರದು, ನೀರನ್ನು ಕುಡಿಬಾರ್ದು. ಮರುದಿನ ದ್ವಾದಶಿ ಬೆಳಗ್ಗೆ ಬಂದ ಮೇಲೆ ಆ ದ್ವಾದಶಿ ಬೆಳಗ್ಗೆ ಊಟ ಮಾಡಬೇಕು. ಮತ್ತು ಮಧ್ಯಾಹ್ನ ಪವರ್ಫುಲ್ಲಾಗಿ ಊಟ ಮಾಡಬೇಕು. ಯಾಕಂದರೆ ಇಮಿಡಿಯೇಟ್ಲಿ ಬೆಳಗ್ಗೆ ಅಷ್ಟು ಊಟ ಮಾಡೋಕ್ಕಾಗಲ್ವಲ್ಲ. ಮಧ್ಯಾಹ್ನ ಸ್ಟ್ರಾಂಗ್ ಟಿಫನ್ ತಿಂತೆ. ಅಂದರೆ ಏಕಾದಶಿಯಲ್ಲಿ ಏನು ಬಿಟ್ಟಿದ್ದೀವೋ ಅದಕ್ಕೆ ಸರಿಸಮಾನ ಇಲ್ಲಿ ಫುಲ್ಫಿಲ್ ಮಾಡಿಬಿಡ್ತೇವೆ. ಇದು ನಮ್ಮ ಹಿಂದೂ ಧರ್ಮದಲ್ಲಿರುವಂಥ ಉಪವಾಸ. ಬೇರೆ ಬೇರೆ ಧರ್ಮದಲ್ಲಿದೆ, ಇಸ್ಲಾಮಲ್ಲೂ ಇದೆ. ಅವ್ರು ಎಂಜಲು ಕೂಡ ನುಂಗಬಾರ್ದು ಅಂತ ಹೇಳ್ತಾರೆ. ಜೈನಿಸಮ್ಲೇ ಒಂಥರ ಉಪವಾಸ ಇದೆ. ಆದರೆ ಸನಾತನ ಎಲ್ಲರಿಗೂ ಅಪ್ಲೈ ಆಗುವಂಥ ಉಪವಾಸದ ಮೇಯ್ನ್ ಅರ್ಥ, ಉದ್ದೇಶ ಏನು? ಉಪವಾಸದ ಉದ್ದೇಶ 4. ಮೊದಲ ಉದ್ದೇಶ ಆರೋಗ್ಯ. ಅಸಲು ನಿಮಗೆ ಡಾಕ್ಟರ್ಸೇ ಹೇಳ್ತಾರೆ, ಈಗಿನ ಡಾಕ್ಟರ್ಸ್ ಅಲ್ಲ, ಒನ್ಸ್ ಅಪಾನ್ ಎ ಟೈಮ್. ಯಾಕಂದರೆ ಈಗಿನ ಡಾಕ್ಟರ್ಸ್ ನೀವು ಊಟ ಮಾಡಿದ್ರೂ ಪರವಾಗಿಲ್ಲ, ಮಾತ್ರ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕಂದರೆ ಅದು ದಟ್ ಇಸ್ ಎ ಸ್ಟ್ರಾಟಜಿ, ಅವ್ರ ಸ್ಟ್ರಾಟಜಿ. ಅದು ನಮಗೆ ಬೇಡ. ಇದು ಆಯುರ್ವೇದ ಏನು ಹೇಳುತ್ತೆ? ಏನಾದರೂ ರೋಗ ಬಂದರೆ ಒಂದಿನ ಉಪವಾಸ ಮಾಡಪ್ಪ, ಸರಿ ಹೋಗ್ತದೆ. ಯಾಕಂದರೆ ಫುಡ್ಡಿಂದನೇ ಬಂದಿದೆ, ಇಂಡೈಜೇಷನಿಂದ ಬಂದಿರ್ಬೋದು. ಒಂದಿನ ಉಪವಾಸ ಇದ್ದರೆ ಭಗವಂತ ರಿಪೇರಿ ಮಾಡಲಿಕ್ಕೆ ಕೂಡ ವ್ಯವಸ್ಥೆ ಒಳಗೆ ಇಟ್ಟಿದ್ದಾನೆ. ನೀನು ಅದಕ್ಕೆ ರಿಪೇರಿ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಕೊಟ್ಟರೆ ಭಗವಂತ ರಿಪೇರಿ ಮಾಡ್ತಾನೆ. ಮೊದಲು ಆರೋಗ್ಯ. ಎರಡನೇದು ಉಪವಾಸದ ಮುಖ್ಯ ಉದ್ದೇಶ ಇಂದ್ರಿಯ ನಿಯಂತ್ರಣೆ. ಮೂರನೇ ಉದ್ದೇಶ ಮೃತ್ಯು ಚಿಂತನೆ. ನಾಲ್ಕನೇ ಉದ್ದೇಶ ಅಥವಾ ಅಲ್ಟಿಮೇಟ್ ಉದ್ದೇಶ ಅಂದರೆ ಮೋಕ್ಷ, ಉಪಶಮ. ಸೊ ನೋಡೋಣ. ಮೊದಲನೇನು ಆರೋಗ್ಯ. ಆರೋಗ್ಯಕ್ಕಾಗಿ ನಾವೇನು ಮಾಡ್ತೇವೆ? ಇದು ಪ್ಯೂರ್ಲಿ ಆರೋಗ್ಯಕ್ಕಾಗಿ. ನಾನು ಉಪವಾಸ ಇದ್ದೇನೆ, ಒಂದು ದಿನ ನಾನು ಉಪವಾಸ ಇದ್ದೇನೆ ಅಂತಂದರೆ ಏನೋ ಪುಣ್ಯ ಬರುತ್ತೆ ಅಂತಂದರೆ ಭಗವಂತ ಸೃಷ್ಟಿ ಮಾಡಿದಂಥ ಪದಾರ್ಥಗಳನ್ನು ಒಂದು ದಿನ ನೀನು ಸ್ಯಾಕ್ರಿಫೈಸ್ ಮಾಡಿದಿ, ಬೇರೆಯವ್ರಿಗೆ ಸಿಗತ್ತೆ ಅಷ್ಟೇ ಬಿಟ್ಟರೆ ನಿಮಗೆ ಇನ್ನೇನು ಪುಣ್ಯ ಫಲ ಏನು ಬರೋದಿಲ್ಲ. ಆದರೂ ಕೂಡ ಏಕಾದಶಿ ಮಾಡಿದಂಥ ಉಪವಾಸ ದ್ವಾದಶಿಗೆ ಡಬಲ್ ಊಟ ಮಾಡ್ತೇವೆ. ಬೆಳಗ್ಗೆ ಪಾರಣಿ, ಮಧ್ಯಾಹ್ನ ವಿಶೇಷವಾದಂಥ ಟಿಫಿನು, ರಾತ್ರಿ ಮತ್ತೆ ದ್ವಾದಶಿ ಉಪವಾಸ ಮಲಗಬಾರ್ದಂತ ಮತ್ತೆ ಊಟ. ಅಖಂಡ ಏಕಾದಶಿ ಅಂತ ಮಾಡೋರಿದ್ದಾರೆ, ಬಟ್ ವಿರಳ. ಏಕಾದಶಮಿ ಮಧ್ಯಾಹ್ನ ಊಟ ಮಾಡಿ, ದಶಮಿ ರಾತ್ರಿ ಊಟ ಮಾಡಬಾರ್ದು, ಏನು ತಿನ್ನಬಾರ್ದು. ಮತ್ತು ಬೆಳಗ್ಗೆ ಏಕಾದಶಿ ಪೂರ್ತಿ ಏನೂ ಇಲ್ಲ. ಮತ್ತು ದ್ವಾದಶಿ ಬೆಳಗ್ಗೆ ಊಟ ಮಾಡಬೇಕು, ಮತ್ತೆ ಏನು ತಿನ್ನೋಂಗಿಲ್ಲ. ಮಧ್ಯಾಹ್ನ ರಾತ್ರಿ ಮತ್ತೆ ಏನು ತಿನ್ನೋಂಗಿಲ್ಲ. ಇದು ಅಖಂಡ ಏಕಾದಶಿಯ ವ್ರತ, ಉಪವಾಸದ ನಿಯಮ. ಕೇವಲ ಏಕಾದಶಿ ಒಂದು ದಿನ ಮಾಡಿದೆ ಮಾತ್ರ ಏನು ಫಲ ಇಲ್ಲ. ಫಲ ಇಲ್ಲ ಅಂದರೆ ಹೆಲ್ತ್ ಇಲ್ಲ ಅಂತ ಅರ್ಥ. ಇಲ್ಲಿ ಫಲ ಅಂತಂದರೆ ನಾವು ಏನು ಅಂದ್ಕೊಳ್ಬೇಕು, ನಮಗೆ ಗೊತ್ತಿಲ್ಲದನ್ನೇ ನಾವು ಫಲ ಅಂತ ಭಾವಿಸ್ತೇವೆ. ಏನೂ ಗೊತ್ತಿಲ್ಲ, ಹೇಳಲಿಕ್ಕಿಲ್ಲ ಅಂದರೆ ಪುಣ್ಯ ಬರುತ್ತೆ, ಫಲ ಬರುತ್ತೆ ಅಂತೀವಿ. ಅದನ್ನು ನಾವು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋಗೋದಿಲ್ಲ.
ಇದು ಪ್ಯೂರ್ಲಿ ಆರೋಗ್ಯಕ್ಕಾಗಿ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನ. ಅಸಲು ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಮೊದಲು ಒಂದು ಶರೀರ ಒಂದು ಸಹಕಾರ ಮಾಡಬೇಕಲ್ವ, ಪ್ಲಸ್ ನಮಗೆ ಟೈಮ್ ಇರಬೇಕಲ್ವ. ಯಾಕೆಂದರೆ ನಮ್ಮ ಹೊಟ್ಟೆಪಾಡಿಗೆ ಜೀವನ ಎಲ್ಲ ಆಗೋದ್ರೆ ಒಂದು ದಿನ ಹೆಂಗೆ? ಈ ಗಂಡಸ್ರೇನೋ ಪಾಪ ಅವ್ರಿಗೇನೋ ಫ್ರೀ ಟೈಮ್ ಸಿಗುತ್ತೆ, ಲೇಡೀಸ್ಗೆ ಎಲ್ಲಿ ಫ್ರೀ ಟೈಮ್ ಸಿಗುತ್ತೆ ಸಾಧನೆ ಮಾಡಿಕೊಳ್ಳಿಕ್ಕೆ? ಅದಕ್ಕೇನು ಮಾಡ್ತಾರೆ, ಒಂದು ದಿನ ಅಡುಗೆ ಕೋಣೆಗೆ ಬಂದ್ ಮಾಡೋದು ಅಷ್ಟೇ, ಲಾಕ್ ಹಾಕ್ಬಿಡೋದು. ಅವತ್ತು ಏನು ತಿನ್ನೋದಿಲ್ಲ, ಏನೂ ಮಾಡೋದು. ಯಾಕಂದರೆ ಒಂದಿನ ಅವ್ರಿಗೆ ರೆಸ್ಟ್ ಸಿಗುತ್ತೆ. ಆ ರೆಸ್ಟಲ್ಲಿ ಅವರೂ ಸಾಧನೆ ಮಾಡಿಕೊಳ್ತಾರೆ, ತಿಳ್ಕೊಳ್ತಾರೆ, ಪ್ರವಚನಗಳು ಕೇಳ್ತಾರೆ. ಈ ಉದ್ದೇಶಕ್ಕಾಗಿ ಏಕಾದಶಿ ಮಾಡಿದ್ದಾರೆ. ಎರಡನೇದು, ಡೈಜೆಷನ್ ಸಿಸ್ಟಮ್ಗೂ ರೆಸ್ಟ್ ಕೊಡಬೇಕು. ನಿರಂತರ ಅದರ ಊಟ ಹಾಕ್ತಾ ಇದ್ದರೆ ಅದು ಪಾಪ ಯಾವಾಗ ಅದಲು ಇದು ಮಾಡ್ಕೊಳ್ಳೋದು, ಹೀಲ್ ಮಾಡ್ಕೊಳ್ಳೋದು ಯಾವಾಗ ರೋಗಗಳಿದ್ದರೆ. ಒಳಗೆ ಆಟೋಮೆಟಿಕ್ ಸಿಸ್ಟಮ್ ಇದೆ, ನಿಮಗೇನೋ ಪ್ರಾಬ್ಲಮ್ ಆದರೆ ಆಟೋಮೆಟಿಕ್ಕಾಗಿ ಹೀಲ್ ಮಾಡುತ್ತೆ. ಬಟ್ ಟೈಮ್ ಕೊಡಬೇಕು. ನಮಗೆ ಟೈಮ್ ಇರೋದಿಲ್ಲ, ಆದ ಕಾರಣ ನಾವೇನು ಮಾಡ್ತೇವೆ, ಅದಕ್ಕೆ ಟೈಮ್ ಕೊಡದೆ ಪಿಲ್ಸನ್ನು ಕೊಟ್ಟು ಒಳಗೆ ಎಕ್ಸ್ಟರ್ನಲ್ ಆಗಿ ಔಷಧ ಕೊಟ್ಟು ಮಾಡ್ಕೊಳ್ತೇವೆ. ಈಸಿಯಾಗಿ ಆಗೋದು ಕೂಡ. ತುಂಬ ಜಾಸ್ತಿ ಕೆಲಸ ಮಾಡ್ತಾ ಹೆಚ್ಚು ವಿಷಯಗಳನ್ನ ಕೇಳ್ತಾ ಇದ್ದರೆ ತಲೆನೋವು ಬರುತ್ತೆ. ತಲೆನೋವು ಬಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆದರೆ ಸರಿ ಹೋಗ್ತದೆ. ರಿಲ್ಯಾಕ್ಸ್ ಆಗಲಿಕ್ಕೂ ಟೈಮ್ ಇಲ್ಲ, ಅದಕ್ಕೊಂದು ಯಾವುದೋ ಒಂದು ಟ್ಯಾಬ್ಲೆಟ್ ಹಾಕ್ಕೊಂಡು ಒಳಗೆ ಕಳಿಸ್ತೇವೆ ತಲೆನೋವು ಕಡಿಮೆ ಆಗಬೇಕಂತ. ಈ ಥರದ ಉದ್ದೇಶ ಇದೆ, ನಮ್ಮ ತಲೆಯಲ್ಲಿದೆ ಈ ಥರ. ಹಾಗಾಗಿ ಮೊದಲು ಫಾಸ್ಟಿಂಗ್ ಇದೆ. ಇದು ಅವರವರ ಪದ್ಧತಿ, ಒಂದೊಂದು ಧರ್ಮದವರದು ಒಂದೊಂದು ಪದ್ಧತಿ ಇದೆ. ಆದರೆ ಆರೋಗ್ಯಕ್ಕಾಗಿ ಫಾಸ್ಟಿಂಗ್ ಇರಬೇಕು ಅಂತಲೇ ಶಾಸ್ತ್ರ ಹೇಳುತ್ತೆ. ಅಥವಾ ಇನ್ನೊಂದೇನಂತಂದರೆ, ಈ ಫಾಸ್ಟಿಂಗ್ ಕೂಡ ಯಾರಿಗೆ ಅಂತಂದರೆ, ದಿನಾಗೂ ಕೂಡ ಶಾರೀರಿಕವಾಗಿ ಕಷ್ಟಪಡುವವರಿಗೆ ಇದು ಅಪ್ಲೈ ಆಗೋದಿಲ್ಲ. ಯಾರಿಗೆ ಏಕಾದಶಿ ಫಾಸ್ಟಿಂಗ್ ಮಾಡಿದರೆ ನೀವು ಬೇರೆ ಕೆಲಸ ಏನೂ ಮಾಡಬಾರದು. ಯಾಕೆಂತಂದರೆ ಬೇರೆ ಕೆಲಸ ಮಾಡಿದ್ರೆ ಅಂದ್ಕೊಳ್ಳಿ, ನಿಮಗೆ ಬುದ್ಧಿ ಕೆಲಸ ಮಾಡುತ್ತೆ. ಬುದ್ಧಿ ಕೆಲಸ ಮಾಡಿದ್ರೆ ಏನಾಗುತ್ತೆ, ಅನ್ನಮಯ ಕೋಶಕ್ಕೂ ಬುದ್ಧಿಗೂ ಒಂದೇ ಅಧಿಪತಿ. ಅನ್ನ ಹಾಕಿದ್ರೇ ಬುದ್ಧಿ ಕೆಲಸ ಮಾಡ್ತದೆ. ನೀವು ಬುದ್ಧಿಯೇನೋ ಉಪಯೋಗ ಮಾಡ್ತಾಯಿದ್ರಿ, ಬಟ್ ಅನ್ನ ಹಾಕಲಿಲ್ಲ ಅಂದರೆ ಫಸ್ಟ್ ಏನಾಗುತ್ತೆ, ತಲೆನೋವು ಬರುತ್ತೆ, ಹುಚ್ಚು ಹಿಡಿತದೆ. ಅದಕ್ಕೆ ಮತ್ತೆ ತುಂಬ, ಯಾಕೆಂದರೆ ತಲೆನೋವು ಬಂತಂದ್ಕೊಳ್ಳಿ, ಏಕಾದಶಿ ದಿನ ಭಗವಂತನ ಏನು ಮಾಡ್ತೀರಿ, ಸಾಧನೆ ಹೆಂಗೆ ಮಾಡ್ತೀರಿ? ಏಕಾದಶ್ಯಾಂತ ಕರ್ತವ್ಯಂ ಸರ್ವೇಷಾಂ ಭೋಜನದ್ವಯಂ ಶುದ್ಧೋಪವಾಸಂ ಪ್ರಥಮಂ ಹರಿನಾಮ ಸಂಕೀರ್ತನಂ. ಭಗವಂತನ ಬಗ್ಗೆ ಹಾಡು ಹೇಳಬೇಕು, ಭಗವಂತನ ಬಗ್ಗೆ ಚಿಂತನೆ ಮಾಡಬೇಕು, ಅಥವಾ 15 ಬೇಲಿಗಳ ಬಗ್ಗೆ ತಿಳ್ಕೊಳ್ಬೇಕು. ಇದಕ್ಕೆ ಫಸ್ಟ್ ಬುದ್ಧಿ ಕೆಲಸ ಮಾಡಬೇಕು ತಾನೆ. ನೀವು ಜಾಸ್ತಿ ಕಷ್ಟಪಟ್ಟರೆ ಏನಾಗ್ತದೆ, ನಿಮಗೆ ಬುದ್ಧಿ ಅಂತಂಬೋದು ಪರ್ಫೆಕ್ಟಾಗಿ ಕೆಲಸ ಮಾಡಲ್ಲ. ಯಾಕೆಂದರೆ ಆಹಾರ ಬೀಳಬೇಕು, ಅದಕ್ಕೆ ಆಹುತಿ ಆಗಬೇಕು. ಪ್ರಾಣಾಯ ಸ್ವಹ ಅಪಾನಾಯ ಸ್ವಹ, ಊಟ ಬೀಳಬೇಕು ಅದಕ್ಕೆ. ಅದು ಬೀಳೋದಾಗ ಬುದ್ಧಿ ಏನಾಗುತ್ತೆ, ಫ್ರಸ್ಟ್ರೇಷನ್ ಆಗ್ತದೆ. ಅದಕ್ಕೆ ನೀವು ಊಟ ಹಾಕದೇ ಇದ್ದರೆ, ಕೆಲಸ ಮಾಡದೇ ಇದ್ದರೆ ನಿಮಗೆ ಜಾಸ್ತಿ ಎನರ್ಜಿ ಕನ್ಸ್ಯೂಮ್ ಆಗಲ್ಲ, ಬುದ್ಧಿ ಕೆಲಸ ಮಾಡ್ತದೆ. ಹಾಗಾಗಿ ಏಕಾದಶಿ, ಸಂಪೂರ್ಣ ಏಕಾದಶಿ ಉಪವಾಸ ಮಾಡೋರು ಯಾರಿದ್ದಾರೆ, ಅವರು ಊಟ ಮಾಡದೇ ಇದ್ದರೆ ಬಟ್ ಬೇರೆ ಆ್ಯಕ್ಟಿವಿಟೀಸ್ ಮಾಡೋದು ಕ್ಷೇಮ ಅಲ್ಲ. ಇಲ್ಲಾಂದರೆ ಏನಾಗುತ್ತೆ, ಮಾಮೂಲು ಹಾಕ್ಕೊಂಡು ನೀವು ಬಿಹೇವ್ ಮಾಡಲ್ಲ, ತುಂಬ ಎಕ್ಸ್ಟ್ರಾರ್ಡನರಿಯಾಗಿ ಬಿಹೇವ್ ಮಾಡ್ತೀರಿ. ಅವತ್ತಿನ ದಿನ ಉಪವಾಸ ಏನೋ ಇರ್ತೀರಿ, ಆದರೆ ಎಲ್ಲರ ಮೇಲೆ ಸಿಟ್ಟು, ಕೋಪ, ಅಸಲು ಯಾಕಪ್ಪ ಇದ್ದೇವೆ ಅಂತ ಇರಿಟೇಷನ್ ಬಂದುಬಿಡ್ತದೆ. ಅದು ಮಾಡೋದು ವೇಸ್ಟ್ ಅದು. ಯಾಕೆಂದರೆ ಮನಸ್ಸಿನ ದೃಷ್ಟಿಯಲ್ಲಿಟ್ಟುಕೊಂಡು ಮಾಡಬೇಕಾಗ್ತದೆ. ಸೊ ಆ ಥರ ಬೇರೆ ಕೆಲಸಗಳೇನಾದರೂ ಮಾಡುವಂಥವರಿದ್ದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿ. ಯಾಕೆಂದರೆ ನಾವು ಬರೀ ಶಾಸ್ತ್ರ ಓದ್ಕೊತ ಕೂತ್ರೆ ಆಗೋದಿಲ್ಲ. ನಾವು ಬೇರೆ ಕೆಲಸಗಳು ಕೂಡ ಸಂಸಾರ ನಿರ್ವಹಣೆ ಮಾಡಬೇಕು. ಈಗ ಬಸ್ ಡ್ರೈವರ್ ಇರ್ತಾನೆ, ಅವನಿಗೆ ಡ್ರೈವಿಂಗ್ ಮಾಡ್ತಾ ಇರ್ತಾನೆ, ಪಾಪ ಅವನಿಗೇನೋ ಏಕಾದಶಿ ಮಾಡಬೇಕು ಅಂತಿರ್ತೆ, ಎಲ್ಲೋ ಪ್ರವಚನದಲ್ಲಿ ಕೇಳಿರ್ತಾನೆ, ಪಾಪ ಅವರು ಗುರುಗಳು ಹೇಳಿದ್ದಾರೆ ನಾನು ಮಾಡಬೇಕು. ಅವನು ಉಪವಾಸ ಮಾಡಿ ಡ್ರೈವಿಂಗ್ ಯಾರು ಮಾಡಬೇಕು? ಡ್ರೈವಲ್ಲಿ ಕಣ್ಣು ತಿರುಗಿದ್ರೆ ಏನಾಗ್ತದೆ, ಎಲ್ಲರೂ ಹರಿನಾಮ ಹರಿಯತ್ತ ಶ್ರೀಹರಿಯನ್ನು ಸೇರ್ತಾರೆ ಅಷ್ಟೆ. ಹಾಗಾಗಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ ಏನು, ಲಿಮಿಟೆಡ್ ತೊಗೊಳ್ಳಿ. ಮಿನಿಮಮ್ ಒಂದು 14 to 15 hours ಗ್ಯಾಪ್ ಇರೋಂಗೆ ನೀವು ಆಹಾರವನ್ನು ಸ್ವೀಕಾರ ಮಾಡಿ ಅಂತ ಹೇಳ್ತಾರೆ. ಅದು ಕೂಡ ಕ್ಷೇಮ. ಇನ್ನು ಕನೀಸ ಏನಂತಂದರೆ, ಅದು ಕೂಡ ಆಗಲಿಂದ ಲಿಮಿಟೆಡ್ ಫುಡ್ ತೊಗೊಳ್ಳಿ. ಯಾರಿಗೆ? ಸಣ್ಣ ಮಕ್ಕಳಿಗೆ, ಅಥವಾ ತುಂಬ ದೊಡ್ಡ ದೊಡ್ಡ ಕೆಲಸಗಳು ಮಾಡೋರಿಗೆ, ಪೇಷಂಟ್ಸಿಗೆ. ಶರೀರ ನಿಲ್ಲಲಿಕ್ಕೆ ಎಷ್ಟು ಫುಡ್ ಬೇಕೋ ಅಷ್ಟು ತೊಗೊಳ್ಬೇಕು. ಇದು ನಾನು ಆರೋಗ್ಯದ ಪಾಯಿಂಟ್ ಆಫ್ ವ್ಯೂಲಿ ಹೇಳ್ತಾ ಇದ್ದೇನೆ. ನಮ್ಮ ನಂಬಿಕೆಗಳ ಮೇಲೆ ನಾನು ಯಾರ ನಂಬಿಕೆಯನ್ನು ಡೆಸ್ಟ್ರಾಯ್ ಮಾಡುವಂಥ ಕೆಲಸ ಮಾಡ್ತಾಯಿಲ್ಲ. ಅವರವರ ನಂಬಿಕೆಗಳು, ಅವರವರ ಆಚರಣೆಗಳು, ಅದರ ಬಗ್ಗೆ ನಾನು ಹೋಗಲ್ಲ. ಆರೋಗ್ಯ ಸೂತ್ರಗಳು ಏನು ಹೇಳಿದ್ದಾರೆ ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ. 15 ದಿನಕ್ಕೆ ಒಂದು ದಿನ ಫಾಸ್ಟಿಂಗ್ ಮಾಡಿದ್ರೆ ಒಳ್ಳೆಯದು. ಇಲ್ಲ ಆಗೋದಿಲ್ಲ 15 ದಿನಕ್ಕೆ ಒಂದಿನ ನನಗೆ ಪೂರ್ತಿ ಫಾಸ್ಟಿಂಗ್ ಇರಲಿಕ್ಕೆ ಆಗಲ್ಲ ಅಂದರೆ ದಿನಾಗೂ ಕೂಡ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿ. ಅಟ್ಲೀಸ್ಟ್ 15 hours ಗ್ಯಾಪ್ ಕೊಡಿ ತಿನ್ನೋದಕ್ಕೆ. ಒಂದು ಫುಡ್ಡಿಗೆ ಇನ್ನೊಂದು ಫುಡ್ಡಿಗೆ ಗ್ಯಾಪು. ಇಲ್ಲ ಕಡಿಮೆ ಫುಡ್ ತೊಗೊಳ್ಳಿ. 15 ದಿನಕ್ಕೆ ಒಮ್ಮೆ ತುಂಬ ಕಡಿಮೆ, ಶರೀರ ನಿಂತಿರಲಿಕ್ಕೆ ಎಷ್ಟು ಫುಡ್ ಬೇಕೋ ಅಷ್ಟನ್ನೇ ತಗೊಳ್ಳಿ. ಅದು ತುಂಬ ಕೆಲಸ ಮಾಡೋರಿಗೆ, ಮಕ್ಕಳಿಗೆ, ಯಾಕಂದರೆ ಮಕ್ಕಳಿಗೂ ಡೈಜೆಷನ್ ಸಿಸ್ಟಮ್ ಇದಲ್ವಾ, ಅದಕ್ಕೂ ಒಂದಿನ ರೆಸ್ಟ್ ಬೇಕಲ್ವ. ಲೈಟ್ ಫುಡ್ಡು, ಲಿಮಿಟೆಡ್ ಫುಡ್ ತೊಗೊಳ್ಳಿ.
ಸೊ ಅಟ್ಲೀಸ್ಟ್ ಬೆಟರ್. ಇದು ಫಸ್ಟು ಆರೋಗ್ಯದ ಪಾಯಿಂಟ್ ಆಫ್ ವ್ಯೂಲಿ ನಾವು ಮಾಡುವಂಥದ್ದು. ಎರಡನೇದು ಮಾನಸಿಕವಾಗಿ. ಸೊ ಆಯುರ್ವೇದದಲ್ಲಿ ಕೂಡ ಇದೇ ವಿಷಯ ಹೇಳುತ್ತೆ, ನಿತ್ಯಂ ಹಿತಾಹಾರ ವಿಹಾರ ಸೇವಿ ಸಮೀಕ್ಷಕಾರಿ ವಿಷಯೇಶ್ವಶಕ್ತು ದಾತಾ ಸಮಃ ಸತ್ಯಪರ ಕ್ಷಮಾವಾನ್ ಆಪ್ತೋಪಸೇವಿ ಚ ಭವಂತಾರೋಗ. ಪ್ರತಿದಿನ ಹಿತವಾದ ಆಹಾರವನ್ನು ತೆಗೆದುಕೊಳ್ಳೋದು, ಹಿತವಾದಂಥ ದಿನಚರ್ಯೆ, ಯಾವ ಕೆಲಸವಾದರೂ ಆಲೋಚನೆ ಮಾಡೋದು, ವಿಷಯ ಸಂಗ್ರಹಣೆ ಕಡಿಮೆ ಮಾಡೋದು, ಅಂದರೆ ಇನ್ಫಾರ್ಮೇಷನ್ ಗ್ಯಾದರಿಂಗ್ ಕಡಿಮೆ ಮಾಡಬೇಕು, ದಾನಗುಣವನ್ನು ಬೆಳೆಸಿಕೊಳ್ಳೋದು, ಸಮತ್ವವನ್ನು ಪಾಟಿಸೋದು, ಸತ್ಯವನ್ನು ಆಚರಿಸೋದು, ಕ್ಷಮಾಗುಣವನ್ನು ಬೆಳೆಸಿಕೊಳ್ಳೋದು, ಆಪ್ತರಿಗೆ ಸೇವೆ ಮಾಡುವುದು. ಸೇವೆ ಅಂತಂದರೆ ಮತ್ತೆ ಟೆಂಪಲಲ್ಲಿರುವಂಥ ಸೇವೆ ಅಲ್ಲ, ಅವ್ರಿಗೆ ಏನಿದೆಯೋ ಅದನ್ನು ನಮ್ಮ ದೈಹಿಕವಾಗಿ ಸೇವೆ ಮಾಡೋದು. ಈ ಥರ ಯಾರು ಮಾಡ್ತಾರೆ ಅವನು ಯಾವ ಡಾಕ್ಟರ್ ಹತ್ರ ಹೋಗೋದು ಬೇಕಾಗಿಲ್ಲ, ಯಾವ ಮದ್ದನ್ನು ಸ್ವೀಕಾರ ಮಾಡೋದು ಬೇಕಾಗಿಲ್ಲ ಅಂತ ಚರಕ ಸಂಹಿತೆಯಲ್ಲಿ ಬರುತ್ತೆ. ಎರಡನೇ ವಿಚಾರಗಳೇನೆಂದರೆ ಇಂದ್ರಿಯ ನಿಯಂತ್ರಣೆ. ನಮಗೆ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 1 ಮನಸ್ಸು, ಇಷ್ಟಿದೆ. ಬೇಲಿಗಳಲ್ಲೇ ನೋಡಿದ್ರೆ ಮನಸ್ಸು ಇಂದ್ರಿಯಗಳು ಅಂತ ಒಂದು ಬೇಲಿ ಇದಲ್ವ, ಅದರ ಬಗ್ಗೆ ತಿಳ್ಕೊಂಡ್ರೆ ತಾನೇ ಹೊರಗೆ ಬರಲಿಕ್ಕೆ. ಸೊ ಈ ಇಂದ್ರಿಯಗಳ ನಿಯಂತ್ರಣೆ ಏಕಾದಶಿಯ ಉದ್ದೇಶ. ಏಕೆಂದರೆ ಇಂದ್ರಿಯಗಳನ್ನು ಸಂಸ್ಕೃತದಲ್ಲಿ ಹೃಷಿಕಗಳು ಅಂತಂತೇವೆ. ಸೊ ಹೃಷಿಕಗಳಿಗೆ ಅಧಿಪತಿ ಯಾರು ಅಂದರೆ ಹೃಷಿಕೇಶ. ಅದಕ್ಕೆ 11 ಇಂದ್ರಿಯಗಳನ್ನು ನಿಯಂತ್ರಣ ಮಾಡಲಿಕ್ಕೆ 11 ಇಂದ್ರಿಯಗಳ ಅಧಿಪತಿಯಾದಂಥ ಹೃಷಿಕೇಶನನ್ನು ನಾವು 11ನೇ ತಿಥಿಯ ದಿನ ಪ್ರಾರ್ಥನೆ ಮಾಡ್ತೇವೆ. ಈ ಇಂದ್ರಿಯಗಳು ನನ್ನ ಮಾತು ಕೇಳ್ತಾ ಇಲ್ಲ, ನನ್ನ ಮನಸ್ಸು ನನ್ನ ಮಾತು ಕೇಳ್ತಾ ಇಲ್ಲ, ಈ ಇಂದ್ರಿಯ ಲೌಲ್ಯ ಚಾಪಲ್ಯ ಬಿಟ್ಟಿಲ್ಲ, ಹಾಗಾಗಿ ನನ್ನನ್ನು ನೀ ರಕ್ಷಣೆ ಮಾಡು ಅಂತ ಒಂದು ದಿನ ಸ್ಯಾಕ್ರಿಫೈಸ್ ಮಾಡೋದು. ಅದನ್ನೇ ನಾವು 11ನೇ ತಿಥಿಯಾದಂಥ ಏಕಾದಶಿ ತಿಥಿನ ಅವತ್ತಿನ ದಿನ ಮಾಡ್ತೇವೆ. ಇದು ಮುಖ್ಯ ಉದ್ದೇಶ. ಇಲ್ಲಿ ಇಂದ್ರಿಯ ನಿಯಂತ್ರಣೆ 11ನೇ ದಿನ ಯಾಕೆ ಮಾಡ್ತೇವೆ ಅಂತಂದರೆ 11 ಇಂದ್ರಿಯಗಳನ್ನ ನಿಯಂತ್ರಣೆ ಮಾಡುವಂಥ ಕಾರ್ಯ ಅವತ್ತು ಮಾಡಬೇಕು. 10 ದಿನ ನಾವೇನು ಮಾಡ್ತೇವೆ, ಇಂದ್ರಿಯಗಳ ಬಗ್ಗೆ ತಿಳ್ಕೊಂಡು 11ನೇ ದಿನ ನಾವು ಪ್ರಾಕ್ಟೀಸ್ ಮಾಡ್ತೇವೆ, ಅಥವಾ ನಮಗೆ ನಾವೇ ಎಕ್ಸಾಮ್ ಇಟ್ಟುಕೊಡ್ತೇವೆ. ಸೊ ಅದು ಅವತ್ತು ಆಹಾರ ಹಾಕೋದಿಲ್ಲ. ಆಹಾರ ಹಾಕಿದರೆ ಇಂದ್ರಿಯಗಳು ಕೆಲಸ ಮಾಡ್ತಾ ಇರ್ತವೆ. ಇಂದ್ರಿಯಗಳ ನಿಯಂತ್ರಣೆಗೆ ಬರಲ್ಲ ಆಹಾರ ಹಾಕಿದರೆ. ಒಂದು ದಿನ ಉಪವಾಸ ಇದ್ದರೆ ಆವಾಗ ಇಂದ್ರಿಯಗಳು ನೆಟ್ಟಗಾಗ್ತವೆ. ನಿಮಗೆ ಪರಮಾನಂದ ತೆನಾಲಿ ರಾಮಕೃಷ್ಣನ ಕತೆ ಗೊತ್ತಿರಬೇಕು ಭಾಳ ಜನಕ್ಕೆ. ಶ್ರೀಕೃಷ್ಣ ದೇವರಾಯ ಎಲ್ಲರಿಗೂ ಒಂದು ಬೆಕ್ಕನ್ನು ಕೊಟ್ಟು ನೀವೆಲ್ಲ ಇದನ್ನು ಬೆಳೆಸಿ ಅದರ ಬಾಲವನ್ನು ಸೀದಾ ಮಾಡಿ ಸ್ಟ್ರೈಟ್ ಮಾಡಿ ಅಂತ ಹೇಳ್ತಾರೆ. ಎಲ್ಲರೂ ಹೋಗ್ತಾರೆ, ಒಬ್ಬನ ಕಟ್ಟಿಗೆ ಕಟ್ತಾನೆ, ಒಬ್ಬನ ಕಲ್ಲು ಕಟ್ತಾನೆ, ಇನ್ನೊಬ್ಬನೊಂದು ಪೈಪ್ ಇಡ್ತಾನೆ, ಎಲ್ಲ ಆಗ್ತದೆ. ಬಟ್ ಒಂದು 6 ತಿಂಗಳಾದಮೇಲೆ ನೋಡ್ರಿ ಯಾರ್ದು ಕೂಡ ಹಂಗೆ ಸೀದಾ ಆಗಿರಲ್ಲ. ಬಟ್ ತೆನಾಲಿ ರಾಮಕೃಷ್ಣನ ಬೆಕ್ಕನ್ನು ನೋಡಿದ್ರೆ ಅದು ತುಂಬ ಸೀದಾ ಇರ್ತದೆ. ಇದೇನಿದು, ಇದು ಮಾತ್ರ ಸೀದಾ ಹೆಂಗೆ ಮಾಡಿದೆ ನೀನು, ಆದರೆ ಅದೇನೋ ಇವತ್ತೋ ನಾಳೆ ಸಾಯೋಂಗಿದೆ. ಹೌದು ಪ್ರಭು, ಇಂದ್ರಿಯಗಳಿಗೆ ಜಾಸ್ತಿ ಆಹಾರ ಕೊಡ್ತಾಯಿದೆ, ಅದು ಯಾವುದು ಏನಂದರೆ ಕೆಲಸ ಮಾಡ್ತಾ ಇರ್ತೀವಿ, ಎಷ್ಟು ಬೇಕೋ ಅಷ್ಟೇ ಕೊಟ್ಟರೆ ಅದು ನೆಟ್ಟಾಗಿ ಕೆಲಸ ಮಾಡ್ತದೆ. ಇದಕ್ಕೆ ಬದುಕಿರಲಿಕ್ಕೆ ಬೇಕಾದಷ್ಟು ಹುಡ್ಡೆ ಕೊಟ್ಟೆ, ಅದಕ್ಕೆ ಅದೇನು ಮಾಡ್ತದೆ, ಎಲ್ಲ ಜೀವಂತವಾಗಿದ್ದಷ್ಟೇ, ಬಾಲವನ್ನು ಎತ್ತಲಿಕ್ಕೆ ಕೂಡ ಅದಕ್ಕೆ ಶಕ್ತಿ ಇಲ್ಲ. ಹಾಗಾಗಿ ನಮ್ಮ ಇಂದ್ರಿಯಗಳ ಲೌಲ್ಯ ಏನಿದೆ, ಲೌಲ್ಯ ಜಾಸ್ತಿ ಯಾವಾಗ ಆಗುತ್ತೆ ಅಂದರೆ ಆಹಾರ ಜಾಸ್ತಿ ಬಿದ್ದಾಗ. ನೀವು ಮಸಾಲೆ ಪದಾರ್ಥಗಳು, ಜಂಕ್ ಫುಡ್ಡು ಜಾಸ್ತಿ ತಿಂದರೆ ನಮಗೆ ಶರೀರದಲ್ಲಿ ತುಂಬ ವಿಕಾರಗಳು ಜಾಸ್ತಿ ಬರುತ್ತೆ. ಅದೇ ನೀವು ಫುಡ್ಡನ್ನು ಯಾವ ಫುಡ್ ತೊಗೊಂಡ್ರೆ ತುಂಬ ಒಳ್ಳೆಯದು ಅಂತ ಮಾಡಿ ನಿಮಗೆ ಕೆಟ್ಟ ಆಲೋಚನೆಗಳು ಬರೋದಿಲ್ಲ. ಯಾಕೆ ಅಂತಂದರೆ ಶಕ್ತಿ ಇಲ್ಲ. ಸೊ ಹಾಗಾಗಿ 11 ಇಂದ್ರಿಯಗಳನ್ನ ನಿಯಂತ್ರಣ ಮಾಡಲಿಕ್ಕೆ, ಆ ಶಾಸ್ತ್ರ ಓದಲಿಕ್ಕೆ, ಇದೆಲ್ಲ ಕೂಡ ಒಂದು ದಿನ ಏನು ಅಂತಂದರೆ ಏಕಾದಶಿ. ಇದರ ಉದ್ದೇಶ ಇಂದ್ರಿಯ ನಿಯಂತ್ರಣೆ. ಮತ್ತು 3ನೇದು ಮೃತ್ಯು ಚಿಂತನೆ. ನೋಡಿ, ಸಾಯೋ ಸಮಯ ಬಂದಾಗ ಏನಾಗ್ತದೆ ಅಂತಂದರೆ ನಮ್ಮನ್ನು ICUಲಿ ಹಾಕಿಬಿಡ್ತಾರೆ. ICUಲಿ ನಮ್ಮ ಥರ ಫ್ರೆಂಡ್ಸೇ ಒಂದು 5-6 ಜನ ಹಾಕಿರ್ತಾರೆ. ಮೈ ತುಂಬ ಪೈಪುಗಳೇ, ಅದು ನೋಡ್ರೆ ತುಂಬ ಭಯಾನಕವಾಗಿರ್ತದೆ. ಯಾರನ್ನ ನೋಡಿದವರು ICU ಹೋಗಿ ತಮ್ಮ ತಮ್ಮ ಬಂಧುಗಳನ್ನು ನೋಡಿದವರು ಗೊತ್ತಾಗ್ತದೆ. ಅಲ್ಲಿ ಒಳಗೆ ಹೋಗಬೇಕಾದ್ರೆ ಕೂಡ ಒಂದು ಸ್ಪೆಷಲ್ ಆ್ಯಪ್ರಾನ್ ಒಂದು ಕೊಡ್ತಾರೆ. ಅದು ಕೂಡ ಹಾಕ್ಕೊಂಡು ಇನ್ಫೆಕ್ಷನ್ ಆಗಬಾರ್ದು ಅಂತೇಳಿ ಅದು ಮೈ ಮೇಲೆ ಒಂದು ಬಟ್ಟೆ ಹಾಕ್ಕೊಂಡು, ಮುಖಕ್ಕೆ ಕೂಡ ಒಂದು ಮಾಸ್ಕ್ ಹಾಕ್ಕೊಡ್ತೇವೆ. ಮಾಸ್ಕ್ ಹಾಕ್ಕೊಂಡು ಒಂದು ಟೋಪಿ ಹಾಕ್ಕೊಡ್ತೇವೆ. ಆಗ ಹೋದರೆ ಪೇಷಂಟಿಗೆ ಬಂದವನು ನಮ್ಮ ಬಳಗನೋ ಅಥವಾ ಡಾಕ್ಟ್ರೋ ಎರಡೂ ಗೊತ್ತಾಗೋದಿಲ್ಲ. ಯಾಕಂದರೆ ಡಾಕ್ಟ್ರು ಹಾಗೇ ಇರ್ತಾನೆ, ಇವನು ಹಾಕೇ ಇರ್ತಾನೆ. ಮಾಸ್ಕ್ ಹಾಕ್ಕೊಂಬಿಟ್ರೆ, ಟೋಪಿ ಹಾಕಿಬಿಟ್ರೆ ಅವನು ಬಳಗ ಅನ್ಕೋಬೇಕು, ಯಾರು ಅನ್ಕೋಬೇಕು? ಅವನೇನೋ ಮಾತಾಡ್ತಾನೆ ಅಂತ ಅಂದ್ಕೊಳ್ಳಿ, ಇವನಿಗೆ ಕಿವಿ ಅಂತಂಬೋದು ಕೆಲಸ ಮಾಡದೇ ಇದ್ದರೆ ಅವನ ಮಾತನ್ನು ರಿಕಗ್ನೈಸ್ ಮಾಡೋದು ಹೇಗೆ?
ಸೊ ಸಾಯೋ ಕಾಲದಲ್ಲಿ ಹಿಂಗಿರುತ್ತೆ. ಸಾಯೋ ಕಾಲದಲ್ಲಿ ಕಣ್ಣು ಕೆಲಸ ಮಾಡೋದಿಲ್ಲ, ಕಿವಿ ಕೆಲಸ ಮಾಡೋದಿಲ್ಲ, ಶರೀರದಲ್ಲಿ ಸ್ಪರ್ಶ ಇರಲ್ಲ, ಎಲ್ಲ ಕೂಡ ಈ ಇಂದ್ರಿಯಗಳು ತನ್ನ ಶಕ್ತಿಯನ್ನು ವಿತ್ಡ್ರಾ ಮಾಡಿಕೊಳ್ಳುತ್ತೆ ಸಾಯೋ ಸಮಯದಲ್ಲಿ. ಸಾಯೋ ಸಮಯದಲ್ಲಿ ನಾವು ಹಳ್ಳ್ಯಾಗಾದರೆ ಮನೆಗೆ ಇರ್ತಿದ್ರು, ಪಾಪ ಮನೆಗೆ ಜನವೇ ನೋಡ್ತಿದ್ದ. ಅಲ್ಲೇನಾಗಿತ್ತು, ಹಾಸ್ಪಿಟ್ಲಿಗೆ ಹಾಕಿದ್ವಿ, 90 ವರ್ಷ ಆರಕ್ಕೆ ಇನ್ನೂ ಏನೋ ಪಾಪ ಬದುಕಿಸ್ಕೊಂಡ್ಬಿಡ್ಬೇಕು, ಮನೆಗೆ ಬಂದರೆ ಸಾಕಪ್ಪ ಅಂತಿದೆ ಅಂತ ಹಾಕ್ಬಿಡ್ತಾರೆ. ಅದು ಪ್ರೀತಿಯೋ ಅದು ಶಿಕ್ಷೆಯೋ ಗೊತ್ತಿಲ್ಲ. ಹಾಕಿಬಿಟ್ಟ ಮೇಲೆ ಇವನಿಗೇನು ಅನಿಸುತ್ತೆ, ಯಾರನ್ನ ನೋಡಬೇಕು ಅಂತಿರುತ್ತೆ, ನೋಡಲಿಕ್ಕಾಗಲ್ಲ, ಬಂದವರು ನಮ್ಮವರು ಗೊತ್ತಿಲ್ಲ, ಇಂದ್ರಿಯಗಳೇನೋ ಪವರ್ ವಿತ್ಡ್ರಾ ಮಾಡ್ಕೊಂಡ್ಬಿಡ್ತಾ ಇದೆ. ನೀರು ಕುಡಬೇಕು ಅಂತಿರುತ್ತೆ, ಡಾಕ್ಟರ್ 1 ಸ್ಪೂನ್ ನೀರು ಮಾತ್ರವೇ ಕೊಡ್ತಾನೆ, ಮತ್ತು ಯಾಕಂದರೆ ಯೂರಿನಿಗೆ ಹೋದ್ರಂತೆ ತೆಗಿಯೋರು ಯಾರು. ಸೊ ನೀರು ಕುಡಿಬಾರ್ದು, ಊಟ ಜಾಸ್ತಿ ಕೊಡೋದಿಲ್ಲ, ಬರೀ ಟ್ಯಾಬ್ಲೆಟ್ಸ್ ಕ್ಯಾಪ್ಸಲ್ಸ್ ಕೊಡ್ತಾ ಇರ್ತಾರೆ ಅಷ್ಟೇ. ಸೊ ಈ ಥರ ಜೀವನ ಇರುತ್ತೆ. ICUಲಿಂದ ದಿನಕ್ಕೊಬ್ಬೊಬ್ಬನ ಖಾಲಿ ಆಗ್ತಾ ಇರ್ತಾನೆ. ಅವನು ಶ್ರೀಹರಿಪಾದ ಸೇರಿದನೋ ಮನೆಗೆ ಹೋದನೋ ಅದೊಂದು ಕನ್ಫ್ಯೂಷನು, ನೆಕ್ಸ್ಟ್ ನಂಬರ್ ನಂದೇ ಅಂದ್ಕೊಳ್ತಾ ಇರ್ತಾನೆ. ಭಯ ಆ ಸಮಯದಲ್ಲಿ ತುಂಬ ಕಠೋರವಾಗಿರುತ್ತೆ. ಆದರೆ ಏಕಾದಶಿಯನ್ನು ಮಾಡಿದರೆ, ನಾವು ಆಹಾರವನ್ನು ತೆಗೆದುಕೊಳ್ಳದೆ ಸ್ವಲ್ಪ ನಿಯಂತ್ರಣ ಮಾಡಲಿಕ್ಕೆ ಪ್ರಾಕ್ಟೀಸ್ ಮಾಡಿದರೆ, ನಮಗೆ ICUಲಿದ್ರೂ ಕೂಡ ನಮಗೆ ಹಸುವಾಗಲ್ಲ. ಇವತ್ತು ಏಕಾದಶಿ ಅಂದ್ಕೊಳ್ತೇನೆ, ನೀರು ಕುಡಿಯಲ್ಲ, ಸೊ ಹಾಗಾಗಿ ನಾನು ಹೆದರಿಕೆ ಇಲ್ಲ. ಇನ್ನೊಂದು, ಏಕಾದಶಿ ದಿನ ಒಂದು ದಿನ ಊಟ ಮಾಡೋದೊಂದೇ ಅಲ್ಲದೆ ಏಕಾಂತವಾಗಿರೋದು ಅಭ್ಯಾಸ ಮಾಡಬೇಕು. ಏಕಾದಶಿ ದಿನ ಎಲ್ಲರ ಜೊತೆ ಮನೆ ಕ್ಲೀನ್ ಮಾಡಿಕೊಂಡೆ, ಟೆಂಪಲ್ ಕ್ಲೀನ್ ಮಾಡಿಕೊಂಡೆ, ಅವತ್ತಿನ ದಿನವೇ ಏನಾದರೂ ಕೆಲಸಗಳು ಬೇಕಾದ್ರೆ ಹೊರಗಿನ ವ್ಯವಹಾರ ಅವತ್ತೇ ಮಾಡೋದು. ನೀವು ಬೇಕಾದ್ರೆ ಭಾಳ ಜನ ಅಬ್ಸರ್ವ್ ಮಾಡಿ, ಆಚಾರವಂತರಿರ್ತಾರೆ, ಇವತ್ತು ಏಕಾದಶಿ, ಏನೂ ಕಾರ್ಯಕ್ರಮ ಇಲ್ಲ, ಯಾರ ಮನೆಗೆ ಹೋಗೋದು ಬೇಕಿಲ್ಲ, ಸಾಯಂಕಾಲ 5 ಗಂಟೆಗೆ ಮಾತ್ರ ಪ್ರವಚನಕ್ಕೆ ಕರೆದಿದ್ದಾರೆ, ಅಷ್ಟುವರೆಗೂ ನನ್ನ ಕೆಲಸಗಳು ಮಾಡ್ಕೋತೀನಿ. ಅವತ್ತು ದಿನ ಬ್ಯಾಂಕಿಗೆ ಹೋಗೋದು, ವ್ಯವಹಾರಗಳು ಮಾಡ್ಕೊಳ್ಳೋದು, ಮನೆಗೆ ಏನಾದರೂ ಪೆಂಡಿಂಗ್ ವರ್ಕ್ಸ್ ಏನಾದರೂ ಇದು ಏಕಾದಶಿ ದ್ವಾರಸಿನೇ. ಏನು ಉಪಯೋಗ? ಉಪವಾಸಿದ್ದೇನು ಉಪಯೋಗ? ಇಂದ್ರಿಯಗಳನ್ನ ಹೇಗೆ ನಿಯಂತ್ರಣ ಮಾಡಿಕೊಳ್ಳಬೇಕು? ಸೊ ಹಾಗಾಗಿ ಏಕಾದಶಿ ದಿನ ಬೇರೆಯವರ ಸ್ಪರ್ಶ ಇಲ್ಲದೆ, ಇನ್ಫಾರ್ಮೇಷನ್ ಗ್ಯಾದರ್ ಮಾಡದೆ ಒಂದು ದಿನ ನಾನು ಏಕಾಂತವಾಗಿರಬೇಕು ಅಂತ ಅಭ್ಯಾಸ ಮಾಡಿದರೆ, ನೀವು ICUಲಿದ್ದಾಗ ಆಲ್ರೆಡಿ ಅಭ್ಯಾಸ ಆಗಿರುತ್ತೆ, ಯಾರು ಬಂದ್ರೂ ಬರದ್ರೂ ನಿಮಗೆ ಟೆನ್ಷನ್ ಇರಲ್ಲ. ಅಸಲು ICU ಹೋಗೋ ಅವಶ್ಯಕತೆಯೇ ಇಲ್ಲ. ಈ ಥರ ಮಾಡಿದರೆ ನೀವು ಶರೀರವನ್ನು ಸರಿಯಾಗಿ ನಿಯಂತ್ರಣ ಮಾಡಿಕೊಂಡ್ರೆ ICU ಯಾಕೆ ಹೋಗಬೇಕು? ಹೋಗೋ ಅವಸರವೇ ಇಲ್ಲಲ್ಲ. ಸೊ ಆದರೆ ಮೃತ್ಯು ಚಿಂತನೆ ಮಾಡ್ತಾ ಇರ್ತೇವೆ, ಸತ್ತಾಗ ಹೇಗಿರುತ್ತೆ ಅಂತಂಬುದು ಏಕಾದಶಿ ದಿನವೇ ಚಿಂತನೆ ಮಾಡಬೇಕು. ಆದರೆ ನಮಗೆ ಸಾವು ಅಂತ ಭಯ, ಯಾರೋ ಅಪ್ಪಿತಪ್ಪಿ ಸಾವು ಅಂತ ಮನಸ್ಸಲ್ಲಿ ಅಂದ್ಕೊಂಡ್ರೆ, ಅಯ್ಯೋ ತಪ್ಪು ಮಾಡಿಬಿಟ್ಟೆ ಅಂತ ದೇವ್ರ ಹತ್ರ ಹೋಗಿ ನಮಸ್ಕಾರ ಮಾಡಿ, ನನಗೆ ದಯವಿಟ್ಟು ನನ್ನ ಮನಸ್ಸಲ್ಲಿ ಬಂದುಬಿಟ್ಟಿದೆ, ನೀನು ತಥಾಸ್ತು ಅಂತ ಮಾತ್ರ ಅನ್ನಬೇಡ, ಇನ್ನೂ ನಾನು ಭಾಳ ಸುಖವನ್ನು ಅನುಭವಿಸ್ಬೇಕು, ನನಗೆ ತುಂಬ ಕಮಿಟ್ಮೆಂಟ್ ಇದೆ, ಮಕ್ಕಳನ್ನು ಓದಿಸ್ಬೇಕು, ಅವ್ರು ಇನ್ನೂ ಈಗಲೇ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ, ಅವ್ರದ್ದೆಲ್ಲ ಮಾಡಿದ ಮೇಲೆ, ಅವ್ರಿಗೆ ಮೊಮ್ಮಕ್ಕಳಾದ ಮೇಲೆ ಅವರ ಮದುವೆಗಳನ್ನ ನೋಡಿ ಆಮೇಲೆ ಬೇಕಾದ್ರೆ ನಾನು ಬರ್ತೀನಿ. ಈ ರೀತಿ ಇರ್ತದೆ. ಏಕಾದಶಿ ದಿನ ಒಂದು ದಿನ ಯಾರ ಸಂಪರ್ಕ ಇಲ್ಲದೆ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ಅಂಬರೀಷನ ಕಥೆ ನಿಮಗೆಲ್ಲರಿಗೂ ಗೊತ್ತಿದೆ. ಏಕಾದಶಿ ದಿನ ಅವನು ದೇವರ ಕೋಣೆಯಿಂದ ಹೊರಗೆ ಬರ್ತಿದ್ದಿಲ್ಲ. ಯಾಕೆಂದರೆ ಬೇರೆಯವ್ರಿಗೋಸ್ಕರ ಬೇಡ, ನಮಗೋಸ್ಕರ ನಾವು ಜೀವನ ಮಾಡಬೇಕು. ಬೇರೆ ಎಲ್ಲ ಕೂಡ ಟೆಂಪ್ರರಿಯೇ. ನಾನು ಅಂತಂಬೋದೊಂದು ಬಿಟ್ಟು ಬೇರೆ ಪದಾರ್ಥ ಏನಿದೆ ಅದೆಲ್ಲ ಟೆಂಪ್ರರಿಯೇ. ಶರೀರದಿಂದ, ಯಾಕೆಂದರೆ ಬೇರೆಯವ್ರು ನಾವು ಹೇಗೆ ನೋಡ್ತೇವೆ? ಶರೀರದಿಂದಲೇ ನೋಡ್ತೇವೆ. ಶರೀರ ಬಿದ್ದು ಹೋದರೆ, ಆದರೆ ಒಳಗಿರೋ ಆತ್ಮನ ನಾನು ರಿಕಗ್ನೈಸ್ ಮಾಡೋದು ಹೇಗೆ? ಅವರ್ಯಾರೋ ನಾನು ಯಾರು? ಹಾಗಾಗಿ ಒಂದು ದಿನ ನಾನು ಲೋನ್ಲಿಯಾಗಿರ್ಲಿಕ್ಕೆ ಬರಬೇಕು, ಅದು ಅಭ್ಯಾಸ ಮಾಡಬೇಕು. ಅದು ಅಭ್ಯಾಸ ಮಾಡಿದರೆ ಸಾಯೋ ಸಮಯದಲ್ಲಿ ಅಂತ್ಯಕಾಲೇ ಚ ಮಾಮೇವ, ಸಾಯೋ ಕಾಲಕ್ಕೆ ಯಾರು ನನ್ನನ್ನು ಸ್ಮರಣೆ ಮಾಡ್ತಾರೆ ಅವರನ್ನು ನನ್ನ ಹತ್ರ ಸೇರ್ತಾರೆ ಅಂತ ಭಗವಂತ ಹೇಳ್ತಾನೆ. ಸಾಯೋ ಸಮಯದಲ್ಲಿ ಅವ್ರು ಬರಲಿಲ್ಲ, ಇವನು ನೋಡಲಿಲ್ಲ ಅಂತ ಹೆದರಿಕೆ ಆದರೆ ಭಗವಂತನ ನೆನೆಸ್ಕೊಳ್ಳೋದೇನಿದೆ? ನೀವು ಪಕ್ಕದಲ್ಲಿ ವಿಷ್ಣು ಸಹಸ್ರನಾಮ ಇಟ್ಟರು ಕೂಡ, ನಾನು ಇನ್ನು ಹೋಗೋದು ರೆಡಿ ಆಯಿತು, ಇವರು ಆವಾಗಲೇ ಇದು ಇಟ್ಟುಬಿಟ್ಟಿದ್ದಾರೆ, ತುಳಸಿ ತೀರ್ಥ ರೆಡಿ ಮಾಡ್ಕೊ, ಇನ್ನೂ ಹೆದರಿಕೆ ಶುರುವಾಗ್ತದೆ. ಸೊ ಪ್ರಿಪೇರ್ ಆಗದೇ ಇದ್ದರೆ ಅಂತ್ಯಕಾಲದಲ್ಲಿ ತುಂಬ ಕಷ್ಟ. ಕರ್ಣಸೂಕ್ತ ಅಂತ ಒಂದಿದೆ. ಅಂತ್ಯಕಾಲದಲ್ಲಿ ಕಿವಿಯಲ್ಲಿ ಮಗನಾದವನು ಹೇಳಬೇಕು. ಇನ್ ಕೇಸ್ ಈಗೇನಾದರೂ ಕರ್ಣಸೂಕ್ತ ಮಗನಿಗೆ ಬಂತು, ಕಿವಿಯಲ್ಲಿ ಹೇಳಿದ ಅಂತ ಅಂದ್ಕೊಳ್ಳಿ, ಅವನು ಹೆದರ್ಕೊಂಬಿಡ್ತು, ಏನಪ್ಪ ನಾನು ಸತ್ತೋಗ್ತೀನ ಅಂತ ಹೆದರ್ಕೊಂಬಿಟ್ಟು ತುಂಬ ಭಯಗ್ರಸ್ತನಾಗ್ತಾನೆ. ಆ ಭಯಗ್ರಸ್ತನಾದವನಿಗೆ ಎಲ್ಲ ಏನು ಕಾಣುತ್ತೆ? ಕೊನೆಯ ಸಮಯದಲ್ಲಿ ಎಲ್ಲ ನೆಗೆಟಿವೇ ಕಾಣ್ತದೆ. ಮತ್ತೆ ಹುಟ್ಟೋದು ಮತ್ತು ಅಲ್ಲೇ ಹುಟ್ಟುತ್ತಾನೆ. ಅಂತ್ಯಕಾಲದಲ್ಲಿ ನಾವೇನು ನೆನೆಸ್ಕೊತೀವಿ ಅದೇ ತಾನೇ ಹುಡ್ತೀವಿ. ಯಾವುದು ಭಯಪಟ್ಟರೆ ಅದಾಗೆ ಹುಡ್ತೇವೆ. ರಾಕ್ಷಸರನ್ನ ನೋಡ್ತಾ ಅಯ್ಯೋ ರಾಕ್ಷಸರು ಬರ್ತಾ ಇದ್ದಾರೆ ಅಂತ ಮಾಡಿದ್ರೆ ಬರೋ ಜನ್ಮದಲ್ಲಿ ರಾಕ್ಷಸರಾಗೆ ಹುಡ್ತೇವೆ. ಇಷ್ಟೇ ಲಾಜಿಕ್. ಸೊ ಹಾಗಾಗಿ ಒಂದು ದಿನ ಏಕಾದಶಿ ನೀವು ಏಕಾಂತವಾಗಿರ್ಲಿಕ್ಕೆ ಅಭ್ಯಾಸ ಮಾಡಿದರೆ ಅಂತ್ಯಕಾಲದಲ್ಲಿ ಯಾಕೆಂದರೆ ಅಂತ್ಯಕಾಲದಲ್ಲಿ ಎಲ್ಲರೂ ನಿಮ್ಮನ್ನು ನೋಡ್ಲಿಕ್ಕೆ ಬರೋದು,
ಅಯ್ಯೋ ಮತ್ತು ಒಂದು ಸಲ ನೋಡಿ ಬಂದ್ಬೋಣ, ಏನೋ ಆರಾಮಿಲ್ಲವಂತೆ, ಮತ್ತೆ ಇರ್ತಾರೋ ಇಲ್ವೋ, ಜೀವಂತವಾಗಿದ್ದಾಗ ಒಂದು ಸಲ ನೋಡಿ ಬಂದ್ಬೋಣ, ಹೊಟ್ಟೋದ ಮೇಲೆ ಒಂದೊಂದು ಸಲ ನೋಡಿ ಬರೋಣ ಅಂತ ಒಂದು ಪದ್ಧತಿಯನ್ನು ನಾವು ಮಾಡಿಕೊಂಡಿದ್ದೇವೆ. ಎಲ್ಲರೂ ಬರೋ ಶುರು ಆಗ್ತಿದೆ, ಅವ ಹೆದರಿಕೆ, ಎಲ್ಲರೂ ನಾನು ನೋಡೋಕ್ಕೆ ಬರ್ತಾ ಇದ್ದಾರೆ ಅಂತಂದರೆ ಆಯಿತು ನನಗೇನೋ ಆಗಿದೆ ಅಂತ ಹೆದರ್ಕೊಂಡ್ಬಿಡ್ತೇವೆ. ಸೊ ಹಾಗಾಗಿ ಯಾರು ಬಂದ್ರೂ ಯಾರು ಬರದಿದ್ರೂ ಇವರು ನನ್ನವರಲ್ಲ, ಇಟ್ ಈಸ್ ಟೆಂಪರರಿ ಅಂತ ಅಂದ್ಕೊಂಡು ಒಂದು ಅಭ್ಯಾಸ ಮಾಡಿಕೊಳ್ಳುವುದು ಏಕಾದಶಿ ದಿನವೇ. ಮೃತ್ಯು ಚಿಂತನೆ ಮಾಡಬೇಕು ಅಂತ ಇಟ್ಟಿದ್ದಾರೆ. ಇದು ಯಾವ ಸಂಪ್ರದಾಯಕ್ಕೆ ಸಂಬಂಧಪಟ್ಟದ್ದಲ್ಲ, ಸಾರ್ವಕಾಲಿಕ ಸನಾತನ, ಯಾವ ದೇಶದಲ್ಲಿದ್ರೂ ಮಾಡಬಹುದು. ಸೊ ಮೃತ್ಯು ಚಿಂತನೆ, ಸೊ ದಿಸ್ ಇಸ್ ಟೆಂಪ್ರರಿ, ನಾವು ಜಾಸ್ತಿ ಇದು ಮಾಡಬಾರ್ದು. ಸೊ ಟೆಂಪ್ರರಿ ಲೈಫ್ ಹೇಗಿರುತ್ತೆ ಅದಕ್ಕೋಸ್ಕರ 15 ದಿನಕ್ಕೆ ಒಮ್ಮೆ ಒಂದು ಸಲ ಪ್ರಾಕ್ಟೀಸ್ ಮಾಡೋಣ. ನಾನು ಸತ್ತರೆ ಹೇಗಿರುತ್ತೆ, ಸತ್ತರೆ ಯಾವ ಸಂಬಂಧಗಳು ಇರೋದಿಲ್ಲ, ಸಾಯೋ ಸಮಯ ಬಂದುಬಿಡ್ತು ಅಂತಂದರೆ ನನಗೆ ಕಿವಿ ಕೇಳಿಸಲ್ಲ, ಕಣ್ಣು ನೋಡೋಕ್ಕಾಗಲ್ಲ, ಆ ಥರ ಸಿಚುವೇಶನ್ ಇರುತ್ತೆ. ಆ ಥರ ಒಂದು ದಿನ ನಾನು ಯಾವುದೋ ಒಂದು ಕೋಣೆಯಲ್ಲಿ, ದೇವರ ಕೋಣೆ ಯಾವುದೋ ಒಂದು ಕೂತ್ಕೊಂಡು ಎಲ್ಲ ಇಂದ್ರಿಯಗಳ ಪವರ್ನ ವಿತ್ಡ್ರಾ ಮಾಡ್ತೀನಿ ನಾನು. ಒಂದು ದಿನ ಅಭ್ಯಾಸ ಮಾಡಿ, ಸಾವು ಸುಂದರ ಆಗ್ತದೆ. ಸಾವಿನ ಸಮಯದಲ್ಲಿ ಭಗವಂತನ ನೆನೆಸಿಕ್ಕಾಗ್ತದೆ. ಸೊ ಅಂತ್ಯಕಾಲದಲ್ಲಿ ಭಗವಂತನ ನೆನೆಸ್ಬೇಕಾದ್ರೆ ಪ್ರಾಕ್ಟೀಸ್ ಮಾಡಬೇಕಲ್ವ. ವಿತೌಟ್ ಪ್ರಾಕ್ಟೀಸ್ ಆವಾಗಿಂದ ಆವಾಗ ಹೆಂಗೆ ಬರ್ತದೆ? ಬರೋದಿಲ್ಲ. ಹಾಗಾಗಿ ಮೃತ್ಯು ಚಿಂತನೆ ಮಾಡಲಿಕ್ಕೆ ಏಕಾದಶಿಯೇ ಇರೋದು. ನೆಕ್ಸ್ಟ್ ಕೊನೆಯದಾಗಿ ಉಪಶಮ, ಭಗವಂತನ ಬಗ್ಗೆ ತಿಳ್ಕೊಳ್ಳೋದು. ಯಾಕೆಂದರೆ ಮೊದಲು ನಾನು ಯಾರು ಅಂತ ತಿಳ್ಕೊಳ್ಬೇಕು. ನಾನು ಯಾರು ಅಂತ ತಿಳ್ಕೊಳ್ಳೋದಿದ್ದರೆ ಮೋಕ್ಷ ಯಾರಿಗೆ ಬರೋದು? ನನಗೆ ತಾನೇ. ಮೊದಲು ನಾನು ಯಾರು, ನಾನು ಎಲ್ಲಿಂದ ಬಂದೆ, ನಾನು ಮುಂದೆ ಎಲ್ಲಿಗೆ ಹೋಗ್ತೇನೆ, ಅಸಲು ನಾನು ಅಂದರೆ ಏನು, ನನ್ನ ಜೊತೆಗೆ ಪರ್ಮನೆಂಟಾಗಿ ಇರೋದು ಯಾವುದು, ನನ್ನನ್ನು ಬಿಟ್ಟು ಹೋಗೋದು ಯಾವುದು, ಬಿಟ್ಟು ಹೋಗೋದಕ್ಕೆ ನಾನು ಪರ್ಮನೆಂಟಾಗಿ ಏನು ಕಷ್ಟಪಡ್ತಾ ಇದ್ದೇನೆ, ಯಾವುದು ಪರ್ಮನೆಂಟೋ ಅದನ್ನು ಬಿಟ್ಟುಬಿಟ್ಟು ಹೇಗೆ ಜೀವನ ಮಾಡ್ತಾ ಇದ್ದೇನೆ, ಇದೆಲ್ಲ ಮೊದಲು ತಿಳ್ಕೊಳ್ಬೇಕಲ್ವ. ಸೊ ನನ್ನ ಬಗ್ಗೆ ನಾನು ಮೊದಲು ತಿಳ್ಕೊಳ್ಬೇಕು. ಅದನ್ನೇ ಈ 15 ಬೇಲಿಗಳಿಂದ ಹೊರಗೆ ಬರಬೇಕು. ಈ 15 ಬೇಲಿಗಳ ಬಗ್ಗೆ ಮೊದಲು ತಿಳ್ಕೊಂಡ್ರೆ ಆ ಬೇಲಿಗಳಿಗೆ ಬೀಗ ಇಲ್ಲದೆ ಗೊತ್ತಾಗ್ತದೆ, ಹೊರಗೆ ಬರೋದು ಹೇಗೆ ಅಂತ ಗೊತ್ತಾಗ್ತದೆ. ಜಂಪ್ ಮಾಡಲಿಕ್ಕೆ ಆಗೋದಿಲ್ಲ. ಜಂಪ್ ಅಂದರೆ 1-2 ಜಂಪ್ ಮಾಡಬಲ್ಲ, ಅಷ್ಟೆಲ್ಲಿ ಜಂಪ್ ಮಾಡೋಕ್ಕಾಗತ್ತೆ. ಓದದೇ ಇದ್ದರೂ ಕೂಡ ನೀವು ಏನೋ ಎಕ್ಸಾಮಿನೇಷನ್ಲಿ ಇನ್ವಿಜಿಲೇಟ್ರು ಮ್ಯಾನೇಜ್ ಮಾಡಿ ಏನೋ ಮಾಡ್ಬೋದು. ಆದರೆ ಎಕ್ಸಾಮಿನೇಷನ್ ಮಾಡೋಂಥವನೇ ಭಗವಂತ ತುಂಬ ಪ್ರಾಮಾಣಿಕನಾದವನಿದ್ದಾಗ ನೀವು ಏನು ಕಾಪಿ ಹೊಡ್ತೀರಿ, ಏನು ಜಂಪ್ ಮಾಡ್ತೀರಿ? ಸಾಧ್ಯವೇ ಇಲ್ಲ. ಭಗವಂತನ ಸರ್ಕಾರದಲ್ಲಿ ಆ ರೀತಿ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ನಮಗೆ ರಾಜಮಾರ್ಗವೇ ಶ್ರೇಷ್ಠ, ವಾಮ ಮಾರ್ಗ ವರ್ಕೌಟ್ ಆಗೋದಿಲ್ಲ ಈ ಪದ್ಧತಿಯಲ್ಲಿ. ವಾಮ ಮಾರ್ಗದಲ್ಲಿ ಹೋದವರು ಭಾಳ ಜನ ಇದ್ದಾರೆ. ಆದರೂ ಕೂಡ ಎಲ್ಲರ ಪರಿಸ್ಥಿತಿಯು ಏನಾಗಿದೆ ನಮಗೆ ಪುರಾಣಗಳು ಉಪನಿಷತ್ತುಗಳೆಲ್ಲ ಹೇಳ್ತದೆ. ಶಾರ್ಟ್ಕಟ್ಟಲ್ಲಿ ಮೋಕ್ಷಕ್ಕೆ ಹೋಗಬೇಕು ಅಂತವ್ರು ಎಷ್ಟು ಜನ ಪ್ರಯತ್ನ ಮಾಡಲಿಲ್ಲ. ಕೊನೆಗೇನಾಯಿತು? ನಹುಷನ ಕಥೆ ನಮಗೆ ಗೊತ್ತಿದೆ. ನಹುಷನ ಕಥೆ ಏನು? ಇಂದ್ರ ಪದವಿಯನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ಎಲ್ಲರ ಋಷಿಗಳ ಒಂದು ತಪೋಫಲವನ್ನು ತಗೊಂಡ, ಇಂದ್ರ ಪದವಿಯಲ್ಲಿ ಕೂತ್ಕೊಂಡ. ಏನಾಯಿತು? ಹೆಬ್ಬಾವಿದ್ದಂಗೆ ಕೆಳಗೆ ಬಿದ್ದ. ಭಾಗವತ ಇದನ್ನು ವರ್ಣನೆ ಮಾಡ್ತದೆ. ಹಾಗಾಗಿ ರಾಜಮಾರ್ಗವೇ ಇರುವಂಥ ಒಂದೇ ಆಪ್ಷನ್ ನಮಗೆ. ಸೊ ಹಾಗಾಗಿ ಮೊದಲು ನನ್ನ ಬಗ್ಗೆ ನಾನು ತಿಳ್ಕೊಳ್ಬೇಕು. ನನ್ನ ಬಗ್ಗೆ ನನಗೆ ತಿಳ್ಕೊಂಡ್ರೆ ಮೋಕ್ಷ ಅಂತಂದರೆ ಏನು ಅಂತ ಎಕ್ಸ್ಪೀರಿಯನ್ಸ್ ಆಗುತ್ತೆ ನನಗೆ. ಆ ಎಕ್ಸ್ಪೀರಿಯನ್ಸ್ ಆದಮೇಲೆ ನಾನು ದೇವ್ರ ಹತ್ತಿರ ಇರ್ತೀನ, ದೇವ್ರ ಒಳಗೆ ಸೇರ್ತೀನ, ಅಥವಾ ನಾನೇ ದೇವರ, ಅದು ಆಗ ಗೊತ್ತಾಗೋದು. ಈಗಿಂದ ಯಾಕೆ ಗಲಾಟೆ? ಈಗಿಂದ ನಾವು ಗಲಾಟೆ ಮಾಡಿಕೊಡ್ತೇವೆ. ಸೊ ನಾನೇ ಜೀವ ದೇವರು ಒಂದೇ, ಅಲ್ಲ ಜೀವ ದೇವರು ಬೇರೆ ಆದರೂ ಒಂದೇ, ಇಲ್ಲ ಜೀವ ದೇವರು ಬೇರೆ ಬೇರೆ. ಇದು ನಮಗೆ ಇವಾಗ ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ. ಎಕ್ಸ್ಪೀರಿಯನ್ಸ್ ಆಗದೇ ಇದ್ದಾಗ ಹೇಗೆ ಗಲಾಟೆ ಮಾಡಿಕೊಳ್ಳೋದು ಅಲ್ವಾ? ಸೊ ಯಾವುದೋ ಒಂದು ದೊಡ್ಡ ಇವಾಗ ಸಪೋಸ್ ಬೇರೆ ಯಾವುದೋ ಒಂದು ದೇಶ ಇಟ್ಟುಕೊಳ್ಳೋಣ, ಕ್ಯಾಂಬೋಡಿಯಲ್ಲಿ ವಿಷ್ಣು ದೇವಾಲಯ ಇದೆ, ಅಲ್ಲಿ ವಿಷ್ಣುವಿದ್ದಾನೆ. ಆ ವಿಷ್ಣುವಿಗೆ ಈಗ ಮುಖದ ಮೇಲೆ ಸಣ್ಣ ಒಂದು ಏನೋ ಒಂದು ಇದಾಗಿದೆ. ಆಗಿದೆಯೋ ಇಲ್ಲ ಅಂತ ಇಲ್ಲಿಂದ ನಾನು ಗಲಾಟೆ ಮಾಡ್ಕೊಳ್ಳೋದು ಯಾಕೆ? ಅಲ್ಲಿಗೆ ಹೋಗಿ ನೋಡ್ರೆ ಗೊತ್ತಾಗ್ತದಲ್ವಾ? ಅಥವಾ ಯಾರನ್ನು ಕೇಳಬೇಕು. ನಾನು ಏನೂ ವಿಚಾರ ಮಾಡದೆ ಅದು ವರ್ಣನ ಮಾಡ್ತಾಯಿದ್ರೆ, ಮೇಲೆ ಬೆಟ್ಟದ ಮೇಲೆ ದೇವರಿಗೆ ಈ ವಸ್ತ್ರ ಉಡಿಸಿದ್ದಾರೆ, ಇಲ್ಲ ಈ ವಸ್ತ್ರ ಉಡಿಸಿದ್ದಾರೆ, ಗಲಾಟೆ ಮಾಡ್ಕೊಳ್ಳೋದು ಹೇಗಿದೆ? ನೋಡದೆ ಗಲಾಟೆ ಮಾಡ್ಕೊಳ್ಳೋದು ಕಷ್ಟ. ಎಕ್ಸ್ಪೀರಿಯನ್ಸ್ ಆಗದೆ ನಾವು ಎಷ್ಟು ಮಾಡಿಕೊಂಡ್ರೂ ಅದು ವಾದ ನಿಲ್ಲುವುದಿಲ್ಲ. ಈ ಗಲಾಟೆ ಸಾರ್ವಕಾಲಿಕವಾಗಿ ಹಾಗೆಯೇ ಇರುತ್ತೆ. ಹಾಗಾಗಿ ತಿಳ್ಕೊಳ್ಬೇಕು. ಮೋಕ್ಷದ ಚಿಂತನೆ ಬಗ್ಗೆ ಎಕ್ಸ್ಪೀರಿಯನ್ಸ್ ಆಗಿ ಅವರ ಭಾವಗಳಲ್ಲಿ ಹೇಳಿದಂಥ ಮಹಾನುಭಾವರು ತುಂಬ ಜನ ಇದ್ದಾರೆ. ಆದರೆ ಇಲ್ಲಿ ನಾವು ಯಾವುದೋ ಒಂದು ಮಠಕ್ಕೋ ಸೇರಿರ್ತೇವೆ. ನಮ್ಮ ಮೇಲೆ ಆವೇಶ ಇರ್ತದೆ. ನಾನು ಕಳೆದ ಬಾರಿ ಹೇಳಿದೆ, ನಾಮದ ಬೇಲಿ ಅಂತ ಇರುತ್ತೆ. ನಾಮದ ಬೇಲಿ 1ನೇದು, 15ನೇ ಬೇಲಿ ನಂಬಿಕೆ. ಈ ಎರಡೂ ಕೂಡ ಏನಾಗುತ್ತೆ,
ನಮಗೆ ಒಂದು ಕಡೆಯಲ್ಲೇ ಸ್ಟ್ಯಾಂಡ್, ನಾವು ಅದೇ ಸ್ಟ್ಯಾಂಡನ್ನು ತಗೊಳ್ತೇವೆ. ಅದನ್ನೇ ವಾತಾವರಣ ಪ್ರಭಾವ, ಆನುವಂಶಿಕ ಪ್ರಭಾವ ಅಂತೀವಿ. ನಾನು ಅದ್ವೈತ ಸಿದ್ಧಾಂತದ ನಂಬುವವರ ಮನೆಯಲ್ಲಿ ಹುಟ್ಟಿದೆ ಅಂತ ಅಂದ್ಕೊಳ್ಳಿ, ನನ್ನ ಆಲೋಚನೆಗಳೆಲ್ಲ ಹೇಗಿರುತ್ತೆ? ದೇವರು, ಜೀವ ಅಂತಂಬೋ ಎರಡು ವಸ್ತುವಿಲ್ಲ, ಇರೋದು ಒಂದೇ ವಸ್ತು. ಆತ್ಮಗೆ ಯಾವಾಗ ಅಜ್ಞಾನ ಬರುತ್ತೋ ಆವಾಗ ಮನುಷ್ಯನಾಗಿ ಹುಡ್ತಾನೆ, ಮತ್ತೆ ಆತ್ಮಗೆ ಅಜ್ಞಾನ ಹೋದರೆ ಮತ್ತೆ ಭಗವಂತನೆಲ್ಲ ಆಗಿಬಿಡ್ತಾನೆ. ಈ ಥರ ವಾದನೆಗಳಿರುತ್ತೆ. ಅದೇ ಬರೋ ಜನ್ಮದಲ್ಲಿ ಮತ್ತೆ ಮಧ್ವಮತದಲ್ಲಿ ಹುಟ್ಟಿದ ಅಂದ್ಕೊಳ್ಳಿ, ಇಲ್ಲ, ಪಂಚಭೇದಗಳು, ಜೀವ ಬೇರೆ ದೇವರು ಬೇರೆ, ಜೀವ ದೇವರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಜೀವ ಯಾವಾಗೂ ಕೂಡ ಭಗವಂತನಿಗೆ ದಾಸ. ಈ ಸ್ಟೇಟ್ಮೆಂಟನ್ನು ಫಾಲೋ ಆಗ್ತದೆ, ನಮ್ಮ ನಂಬಿಕೆ ಅದು. ಅಲ್ಲಿಂದ ನೇರಾಗಿ ಜೈನಿಸಮಲ್ಲಿ ಹುಟ್ಟಿದ್ದೇವೆ ಅಂದ್ಕೊಳ್ಳಿ. ಜೈನಿಸಮ್ಲಿ ಏನಿರ್ತದೆ? ದೇವರೇ ಇಲ್ಲ, ಎಲ್ಲರೂ ತೀರ್ಥಂಕರರೇ. ತೀರ್ಥಂಕರನ್ನು ಧ್ಯಾನ ಮಾಡ್ತಾ ನಾವು ಎಲಿವೇಟ್ ಆಗಿ 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 ಎಲ್ಲೋ ಒಂದು ಕಡೆ ದಟ್ ಈಸ್ ಅಂತೇವೆ ಎಟರ್ನಲ್ ಅಂತೀವಿ ಅಂತ, ಅದೇನೋ ಒಂದು ವರ್ಡ್ ಬಳಸ್ತಾರೆ, ಶಾಶ್ವತವಾದಂಥ ಮೋಕ್ಷದ ಅದೊಂದು ಪ್ಲೇಸ್. ಅಲ್ಲಿಗೆ ಬಿಟ್ಟರೆ ಇನ್ನೇನು ಹೋಗೋ ಕೆಲಸ ಇಲ್ಲ. ಕ್ರಿಶ್ಚಿಯಾನಿಟಿಲೂ ಅದೇ ಮಾರಿದೆ. ಕ್ರಿಶ್ಚಿಯಾನಿಟಿಯಲ್ಲಿ ರೀಇನ್ಕಾರ್ನೇಷನ್ ಥಿಯರಿ ಇಲ್ಲ. ನೀವು ಎಲಿವೇಟ್ ಆಗಬೇಕು, ನಿಮಗೆ ಭಗವಂತನ ಅವಕಾಶ ಕೊಟ್ಟಿದ್ದಾನೆ, ಪಾಸ್ ಆದರೆ ನೀವು ಎಟರ್ನಲ್ ಇದಾಗ್ತದೆ, ಹೆವೆನ್, ಇಲ್ಲ ಎಟರ್ನಲ್ ಹೆಲ್, ದೇರ್ ಇಸ್ ನೋ ಸೆಕೆಂಡ್ ಆಪ್ಷನ್ ಅಂತಂತಾರೆ ಅವರು. ಈ ರೀತಿ ಒಬ್ಬೊಬ್ಬರದು ಒಂದೊಂದು ಭಾವನೆ. ಸೊ ಯಾವುದು ಕರೆಕ್ಟು ಅಂತ ಜಡ್ಜಿ ಮಾಡೋಕ್ಕೆ ಹೋಗಬೇಡಿ. ಯಾಕೆಂತಂದರೆ ಒಂದು ವೇಳೆ ಜಡ್ಜಿ ಮಾಡೋಕ್ಕೆ ಹೋಗಿ ನಮಗೆ ಸರಿಯಾಗಿ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಅಂತಂದರೆ ಆ ಎಕ್ಸ್ಪೀರಿಯೆನ್ಸ್ ಆಗಲಿಕ್ಕೆ ಮತ್ತೆ ನಾವು ಅಲ್ಲಿ ಹುಟ್ಟಬೇಕಾಗ್ತದೆ. ಸೊ ಯಾರು ಎಲ್ಲಿ ಬೇಕಾದ್ರೂ ಹುಟ್ಟಬೋದು. ಹಾಗಾಗಿ ಯಾರನ್ನೂ ದ್ವೇಷ ಮಾಡಬೇಡಿ, ಅವರವರ ಎಕ್ಸ್ಪೀರಿಯೆನ್ಸ್ ಅವರದು. ಸೊ ನಾವು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಒಬ್ಬ ಹುಡುಗ ಒಬ್ಬೊಬ್ಬರು ಒಂದೊಂದು ಶಾಲೆಯಲ್ಲಿ ಇದ್ದಾರೆ ಅಂತ ಅಂದ್ಕೊಳ್ಳಿ. ಒಬ್ಬನು ಕಾರ್ಪೊರೇಟ್ ಸ್ಕೂಲಲ್ಲಿ ಇದ್ದಾನೆ, ಇನ್ನೊಬ್ಬನು ಗೌರ್ಮೆಂಟ್ ಸ್ಕೂಲಲ್ಲಿದ್ದಾನೆ, ಇಬ್ಬರು ಸೇಮ್ ಕ್ಲಾಸ್. ಸೊ ಅವನು ಇವ್ರ ಸಬ್ಜೆಕ್ಟ್ ಟೀಕೆ ಮಾಡೋದು ಹೇಗಿದೆ, ಇವರು ಅವ್ರ ಸಬ್ಜೆಕ್ಟ್ ಟೀಕೆ ಮಾಡೋದು ಹೇಗಿದೆ, ಪ್ರಯೋಜನ ಇಲ್ಲ. ಅವನ ಸ್ಕೂಲ್ ಬೇರೆ, ನಮ್ಮ ಸ್ಕೂಲ್ ಬೇರೆ, ಅವನ ಕ್ಲಾಸ್ ಬೇರೆ, ನಮ್ಮ ಕ್ಲಾಸ್ ಬೇರೆ. ನಾವು ಹಾಗೆ ದ್ವೇಷ ಪಟ್ಟರೆ ಆಗ್ತದ? 1ನೇ ಕ್ಲಾಸ್ ಹುಡುಗ 2ನೇ ಕ್ಲಾಸ್ ಮೇಲೆ ದ್ವೇಷ ಪಟ್ಟರೆ ಆಗ್ತದ? 10ನೇ ಕ್ಲಾಸ್ ಹುಡುಗ ಮೇಲೆ ಅದಕ್ಕನ್ನು ಕೆಳಗಿರೋವಂಥ ಕ್ಲಾಸ್ ಮೇಲೆ ದ್ವೇಷ ಪಟ್ಟರೆ ಆಗ್ತದ? ಒಬ್ಬೊಬ್ಬರು ಒಂದೊಂದು ಕ್ಲಾಸ್. ಅದು ಎಕ್ಸ್ಪೀರಿಯನ್ಸ್ ಆಗಬೇಕಾದ್ರೆ ಎಕ್ಸ್ಪೀರಿಯನ್ಸಸ್ ಕೆನಾಟ್ ಬಿ ಎಕ್ಸ್ಪ್ಲೈನ್ಡ್. ಹಾಗಾಗಿ ತುಂಬ ಎಚ್ಚರ ವಹಿಸಬೇಕು. ಸೊ ಫಿಲಾಸಫಿಯನ್ನು ಅರ್ಥ ಮಾಡಿಕೊಳ್ಳೋ ಕಾಲಕ್ಕೆ ತಟಸ್ಥವಾಗಿ ನೋಡಿ. ಇಲ್ಲ ಯಾವುದೋ ಒಂದು ಮಠದ ಆವೇಶ ನಿಮ್ಮ ಮೇಲೆ ಇತ್ತಂದುಕೊಳ್ಳಿ, ನೀವು ಆ ಮತದ ಏನು ನಂಬಿಕೆ ಇದೆ ಆ ನಂಬಿಕೆಯ ಸುತ್ತಲ್ಲೇ ಇರ್ತೀರಿ, ನಿಮಗೆ ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ. ನಾವು ತಟಸ್ಥವಾಗಬೇಕು. ನಾವು ಮೋಕ್ಷದ ಬಗ್ಗೆ ಅಥವಾ ಫಿಲಾಸಫಿ ಬಗ್ಗೆ ತಿಳ್ಕೋಬೇಕು ಅಂತಂದರೆ ನಾನು ಮನುಷ್ಯನಾಗಿರಬೇಕಷ್ಟೆ, ನನಗೆ ಯಾವುದೋ ಮತ ಇಲ್ಲ, ಮಠ ಇಲ್ಲ, ಆ ಥರ ಇದ್ಕೊಂಡು ನೋಡಬೇಕು. ಇಲ್ಲದ್ರೆ ನೀವು ಯಾವ ಮತದಲ್ಲಿದ್ದೀರೋ ಆ ಆವೇಶ, ಆನುವಂಶಿಕ ಪ್ರಭಾವ ನಿಮ್ಮ ಮೇಲೆ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡ್ತದೆ. ನಿಮಗೆ ಅದರ ಆಚೆಗೆ ನೀವು ಆಲೋಚನೆ ಮಾಡಲಿಕ್ಕೆ ಬರೋದಿಲ್ಲ. ಈ ರೀತಿ ಆಗ್ತದೆ ಪರಿಸ್ಥಿತಿ. ಸೊ ಇದನ್ನೆಲ್ಲ ಕೂಡ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಸೊ ಏಕಾದಶಿಯ ಮುಖ್ಯ ಉದ್ದೇಶವನ್ನು ನಾವು ಇವತ್ತು ತಿಳ್ಕೊಂಡಿವಲ್ಲ, ಮುಖ್ಯ ಉದ್ದೇಶ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳೋದು. ಎರಡನೇದು ನಮ್ಮ ಇಂದ್ರಿಯಗಳನ್ನು ನಿಯಂತ್ರಣ ಮಾಡಿಕೊಳ್ಳಲಿಕ್ಕೆ ಒಂದು ದಿನ ಮೀಸಲಿಡೋದು, ಮೃತ್ಯು ಚಿಂತನೆ ಮಾಡಲಿಕ್ಕೆ ಒಂದು ದಿನ ಮೀಸಲಿಡೋದು. ನನ್ನ ಉದ್ದೇಶವೇ ಉಪಶಮ, ಮೋಕ್ಷವನ್ನು ಪಡೆಯೋದು. ನಾನು ಪ್ರತಿದಿನ ಒಂದು ತಿಂಗಳಲ್ಲಿ 15 ದಿನದಲ್ಲಿ ಪ್ರತಿದಿನ ನಾನು ಏನೋ ಒಂದು ತಿಳ್ಕೊಳ್ತಾ ಇದ್ದೀನಿ. ಆ ಒಂದು ದಿನ ನಾನು ಏನೇನು ತಿಳ್ಕೊಂಡಿದ್ದೀನಿ ಅಂತ ಒಂದು ಸಲ ರಿವೈಸ್ ಮಾಡಲಿಕ್ಕೆ ಒಂದು ದಿನ. ಸೊ ಇದಕ್ಕೆ ಇರೋದು ಉಪವಾಸ. ಇದು ಸನಾತನ, ಇದು ಎಲ್ಲ ಮತಸ್ಥರಿಗೂ, ಎಲ್ಲ ದೇಶದವರಿಗೂ, ಗಂಡು ಹೆಣ್ಣಿಗೂ ಎಲ್ಲರಿಗೂ ಅಪ್ಲೈ ಆಗ್ತದೆ. ಇದು ಯಾರೋ ಒಬ್ಬ ಬ್ರಾಹ್ಮಣರಿಗೆ, ಒಬ್ಬ ಗಂಡಸರಿಗೆ, ಒಬ್ಬ ದೇಶದವರಿಗೆ ಇದನ್ನು ಆಪಾದನೆ ಮಾಡಲಿಕ್ಕೆ ಆಗೋದಿಲ್ಲ. ಪದ್ಧತಿಗಳು ಬೇರೆ ಇರ್ಬೋದು. ಆರೋಗ್ಯದ ಪದ್ಧತಿ ಒಬ್ಬೊಬ್ಬರದ್ದು ಒಂದೊಂದು ಪದ್ಧತಿ ಇರ್ತದೆ. ಇಂದ್ರಿಯಗಳ ನಿಯಂತ್ರಣ ಪದ್ಧತಿ ಒಬ್ಬೊಬ್ಬರದ್ದು ಒಂದೊಂದು ಥರ ಇರ್ತದೆ. ನಮ್ಮ ಥರ ನಮಗೆ ಇರುವಂಥ ಪದ್ಧತಿಗಳೇ ಬೇರೆ. ನಿಮಗೆ ಟಿಬೆಟ್ಟು, ಈ ಥರ ಭೂತಾನು ಹೋದಾಗ ಅವರ ಪದ್ಧತಿಗಳೇ ಬೇರೆ. ಮೃತ್ಯು ಚಿಂತನೆ ಯಾರು ಮಾಡ್ತಾರೋ ಅವರವ್ರಿಗೆ ಎಕ್ಸ್ಪೀರಿಯನ್ಸಿಗೆ ಬಿಟ್ಟದ್ದು. ಮೋಕ್ಷಕ್ಕೆ ಸಂಬಂಧಪಟ್ಟ ಕಲ್ಪನೆ ಅವರವರ ವಿಚಾರ. ಯಾಕೆಂದರೆ ಎಕ್ಸ್ಪೀರಿಯನ್ಸ್ ಆಗಬೇಕು. ಭಗವಂತನನ್ನು ನಾವು ಎಕ್ಸ್ಪೀರಿಯನ್ಸ್ ಆಗಬೇಕು, ಜೀವವನ್ನು ಎಕ್ಸ್ಪೀರಿಯನ್ಸ್ ಆಗಬೇಕು, ಪ್ರಕೃತಿಗೂ ಎಕ್ಸ್ಪೀರಿಯನ್ಸ್ ಆಗಬೇಕು. ಇದು ಮೂರರ ರಿಲೇಷನ್ಸನ್ನು ಪ್ರತಿಯೊಂದನ್ನು ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗಬೇಕಾಗತ್ತೆ. ಆವಾಗೇ ಗೊತ್ತಾಗ್ತದೆ. ಹಾಗಾಗಿ ವೈಕುಂಠ ಏಕಾದಶಿ ದಿನ ಈ 4 ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಭಗವಂತನ ಸಹಕಾರ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪಾಠ
ಇಲ್ಲಿಗೆ ಮುಕ್ತಾಯ ಮಾಡೋಣ. ಇನ್ನು ವೈಕುಂಠ ಏಕಾದಶಿ ಬಗ್ಗೆ ಪೌರಾಣಿಕ ಇದು ಮೈಥಾಲಜಿಕಲ್ ಆಸ್ಪೆಕ್ಟಲ್ಲಿ ನಿಮಗೆ ಬೇಕಾದಷ್ಟು ಪ್ರವಚನಗಳು ಸಿಗುತ್ತೆ. ನೀವು ಅದನ್ನು ತಪ್ಪು ಅಂತಲೂ ಅನ್ನಲ್ಲ. ಸೊ ಅವರವರ ನಂಬಿಕೆಗಳು ಅವರದು. ನೀವು ಎಕ್ಸ್ಪೀರಿಯನ್ಸ್ ಆದರೆ ದಟ್ಸ್ ಗುಡ್. ಆದರೆ 15ನೇ ಬೇರೆ ನಮ್ಮ ನಂಬಿಕೆ ಅಂತಂಬೋದು ಕೂಡ ಈ ದೇಹವನ್ನು ಬಿಟ್ಟ ತಕ್ಷಣ ಬಿಟ್ಟು ಹೋಗ್ತದೆ. ಆದರೆ ಜೀವಕ್ಕೆ ಎಕ್ಸ್ಪೀರಿಯನ್ಸ್ ಇದಲ್ವಾ, ಆ ಎಕ್ಸ್ಪೀರಿಯನ್ಸ್ ಮಾತ್ರವೇ ಪರ್ಮನೆಂಟಾಗಿ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗೋ ಕಾಲಕ್ಕೆ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಅದನ್ನು ಮಾತ್ರ ತಿಳ್ಕೊಳ್ಬೇಕು. ಹಾಗಾಗಿ ಬೇರೆಯವ್ರನ್ನ ಟೀಕೆ ಮಾಡೋದಾಗಲಿ, ಬೇರೆ ಮಠವನ್ನು, ಮನುಷ್ಯರನ್ನು, ಅವರ ಸಿದ್ಧಾಂತಗಳನ್ನು ಟೀಕೆ ಮಾಡೋದು ಟೆಂಪ್ರರಿ. ಅದು ಅವರವರಿಗೆ ಸಂಬಂಧಪಟ್ಟದ್ದು ಅಂತ ತಿಳ್ಕೊಳ್ಳೋದೇ ಶಾಶ್ವತ. ಸೊ ಇಲ್ಲಿಗೆ ಇವತ್ತಿನ ಪಾಠ ಮುಕ್ತಾಯ ಮಾಡ್ತೇನೆ. ಒಂದು ಪ್ರಶ್ನೆಗಳೇನಿದ್ದರೆ ಒಂದು 5 ನಿಮಿಷದ ಕಾಲ ನೀವು ಕೇಳಬಹುದು. 1 ನಿಮಿಷ ಅನ್ಮ್ಯೂಟ್ ಮಾಡ್ತೇನೆ.